ಹಾಯ್ ಐ ಆಮ್ ಪಾತ್ಲಿಂಗಪ್ಪ ಅವಗಡ ಎಕನಾಮಿಕ್ ರೆವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ KPSC UPSC SDA FDA PC PSI ಹಾಗೂ KS ಆ್ಯಂಡ್ IAS ಮೈನ್ಸ್ ಅಲ್ಲಿ ಆನ್ಸರ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ತಾ ಹೋಗಬೇಕು ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಮೋಸ್ಟ್ ಯೂಸ್ಫುಲ್ ಆಗಿರೋ ಟಾಪಿಕ್ ದಟ್ ಈಸ್ ಎಕನಾಮಿಕ್ ರೆವಲ್ಯೂಷನ್. In this economic revolution, we will discuss the major economic revolutions like industrial revolution, LPG, liberalization, privatization and globalization, MDG, Millennium Development Goals, SDG, Sustainable Development Goals, Green Revolution 1.0, Green Revolution 2.0 and other economic revolutions will discussed by us in this video. Before that, we have to understand what is economic revolution. ಆರ್ಥಿಕ ಕ್ರಾಂತಿ ಅನ್ನೋದಾದರೆ ಏನು? Economic revolution is nothing but it is a rapid revolutionary change in economic sector like agriculture, industry, business and trade, finance, banking. Like this sector, we can expect the revolutionary changes that we can call economic revolution. It means ಆರ್ಥಿಕ ಕ್ಷೇತ್ರಗಳಲ್ಲಿನ ಅಂದರೆ ಕೃಷಿ, ಕೈಗಾರಿಕೆ, ಬ್ಯಾಂಕಿಂಗ್, ಹಣಕಾಸು, ವಿಮೆ, ನಾನಾ ಬಗೆಯ ಆರ್ಥಿಕ ಕ್ಷೇತ್ರಗಳಲ್ಲಿನ ಕ್ರಾಂತಿಕಾರಕ ಅಥವಾ ತೀವ್ರ ಸ್ವರೂಪದ ಬದಲಾವಣೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಪರಿಕಲ್ಪನೆಗೆ ನಾವು ಎಕನಾಮಿಕ್ ರೆವಲ್ಯೂಷನ್ ಆರ್ ಆರ್ಥಿಕ ಕ್ರಾಂತಿ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ ವಾಟ್ ಆರ್ ದ ಮೇಜರ್ ಎಕನಾಮಿಕ್ ರೆವಲ್ಯೂಷನ್ ಇನ್ ಇಂಡಿಯಾ ಆ್ಯಂಡ್ ಗ್ಲೋಬ್ ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ವೆರಿ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಈ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಕೈಗಾರಿಕಾ ಕ್ರಾಂತಿ ಅನ್ನೋದೇನಿದೆ ಅದು 1760 ಅಥವಾ 18ನೇ ಶತಮಾನದಲ್ಲಿ ಜೇಮ್ಸ್ ವ್ಯಾಟ್ ಎಂಬುವರು ಸ್ಟೀಮ್ ಇಂಜನ್ಗಳನ್ನು ಕಂಡುಹಿಡಿದ ಪರಿಣಾಮದಿಂದಾಗಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನೋದು ಆರಂಭ ಆಗ್ತಾ ಹೋಗುತ್ತೆ. ಹಾಗಾದರೆ ಏನು ಸರ್ ಕೈಗಾರಿಕಾ ಕ್ರಾಂತಿ ಆರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋದಾದರೆ ಏನು ಅನ್ನೋದಾದರೆ, ಯಾವುದೇ ಒಂದು ದೇಶ ಅಥವಾ ಸಮಾಜ ತನ್ನ ದೇಶದಲ್ಲಿ ಕೈಗಾರಿಕೆಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ಕೃಷಿ ಪ್ರಾಧಾನ್ಯತೆಯಿಂದ ಕೈಗಾರಿಕಾ ಪ್ರಾಧಾನ್ಯತೆಯ ಕಡೆಗೆ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆಯನ್ನು ತೋರಿಸೋದಕ್ಕೆ ನಾವು ಕೈಗಾರಿಕಾ ಕ್ರಾಂತಿ ಆರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ವಾಟ್ ಆರ್ ದ ಮೇಜರ್ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆನ್ ಗ್ಲೋಬ್ ಸೊಸೈಟಿ? ಏನು ಇಂಗ್ಲೆಂಡ್ನಲ್ಲಿ 18ನೇ ಶತಮಾನದಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಕೈಗಾರಿಕಾ ಕ್ರಾಂತಿ ಅನ್ನೋದೇನಿದೆ ಅದು ಇಡೀ ಜಗತ್ತಿನ ಮೇಲೆ ಬಿದ್ದಿರ್ತಕ್ಕಂಥ ಪರಿಣಾಮ ಏನು ಅದರದ್ದು ಅನ್ನೋದಾದರೆ, ಇಂಗ್ಲೆಂಡ್ನಲ್ಲಿ ಸಂಭವಿಸಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿಯಿಂದಾಗಿ ಜಗತ್ತಿನ ಮೂಲೆ ಮೂಲೆಗಳಲ್ಲೂ ಕೂಡ ನಾವು ಇವತ್ತು ಬಂಡವಾಳಶಾಹಿ ವ್ಯವಸ್ಥೆ, ವಸಾಹತುಶಾಹಿ ವ್ಯವಸ್ಥೆ, ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಅನ್ನೋದನ್ನು ಕಾಣ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ದ ಮೇಜರ್ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆನ್ ಗ್ಲೋಬ್ ಸೊಸೈಟಿ ಲೈಕ್ ದಿಸ್ 3 ಸೆಕ್ಟರ್ಸ್. ಇಷ್ಟು ಕೂಡ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಇನ್ನು LPG. L ಮೀನ್ಸ್ ಲಿಬರಲೈಜೇಷನ್, P ಮೀನ್ಸ್ ಪ್ರೈವೇಟೈಜೇಷನ್, G ಮೀನ್ಸ್ ಗ್ಲೋಬಲೈಜೇಷನ್. ಸಿಂಪ್ಲಿ ವಿ ಕ್ಯಾನ್ ಕಾಲ್ LPG. ಏನು ಸರ್ LPG ಅಂದರೆ, ವೆರಿ ಫಸ್ಟ್ ಲಿಬರಲೈಜೇಷನ್, ಇಟ್ ಮೀನ್ಸ್ ಉದಾರೀಕರಣ. ಏನು ಸರ್ ಉದಾರೀಕರಣ ಅಂದರೆ, ದೇಶದ ಆರ್ಥಿಕ ಚಟುವಟಿಕೆಗಳ ಮೇಲಿನ ಸರ್ಕಾರದ ನೀತಿ ನಿಯಂತ್ರಣ ನಿರ್ಬಂಧಗಳನ್ನು ಸಡಿಲಗೊಳಿಸ್ತಕ್ಕಂಥದ್ದು. ಮುಕ್ತವಾಗಿರ್ತಕ್ಕಂಥ ಒಂದು ವ್ಯಾಪಾರ, ದೇಶಗಳ ನಡುವೆ ಯಾವುದೇ ನಿರ್ಬಂಧಗಳಿಲ್ಲದೆ, ಯಾವುದೇ ಕಟ್ಟುನಿಟ್ಟಿನ ನೀತಿ ನಿಯಮಗಳಿಲ್ಲದೆ ಮುಕ್ತವಾಗಿ ಆಮದು ಮತ್ತು ರಫ್ತು ಮಾಡ್ಕೊಳ್ತಕ್ಕಂಥದ್ದು, ಮುಕ್ತವಾಗಿ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು, ಯಾವುದೇ ನೀತಿ ನಿಯಂತ್ರಣ ನಿರ್ಬಂಧಗಳಿಲ್ಲದೆ ದೇಶಗಳ ನಡುವೆ ಆರ್ಥಿಕ ಚಟುವಟಿಕೆಗಳು ನಡೀತಕ್ಕಂಥ ಒಂದು ಪ್ರಕ್ರಿಯೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಲಿಬರಲೈಜೇಷನ್ ಆರ್ ಉದಾರೀಕರಣ ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. ಇನ್ನು ಇದೇ ಕಾನ್ಸೆಪ್ಟಲ್ಲಿ ರೆಡ್ ಟೇಪ್ ಟು ರೆಡ್ ಕಾರ್ಪೆಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಏನು ಸರ್ ರೆಡ್ ಟೇಪ್ ಟು ರೆಡ್ ಕಾರ್ಪೆಟ್ ಅಂದರೆ, ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ರೆಡ್ ಟೇಪ್ ಅಂದರೆ ಅದು ರಿಸ್ಟ್ರಿಕ್ಷನ್ ಏರಿಯಾ, ರಿಸ್ಟ್ರಿಕ್ಟೆಡ್, ಅಲ್ಲಿ ನಿರ್ಬಂಧ ಇದೆ, ಅಲ್ಲಿ ಮುಕ್ತವಾಗಿ ಏನೂ ಕೂಡ ಹೋಗೋದು ಬರೋದು ಇಲ್ಲ. ರೆಡ್ ಕಾರ್ಪೆಟ್ ಅಂದರೆ ಅದ್ದೂರಿ ಸ್ವಾಗತ, ನೀವು ಬಂಡವಾಳ ಹೂಡೋದಾದರೆ ನಿಮಗೆ ಅದ್ದೂರಿ ಆಗಿರ್ತಕ್ಕಂಥ ಸ್ವಾಗತ. ಏನು ಸರಿ ಕಾನ್ಸೆಪ್ಟ್ ಅನ್ನೋದಾದರೆ, ಬಿಫೋರ್ ಲಿಬರಲೈಜೇಷನ್ ಅವರ್ ಎಕಾನಮಿ ಕಾಲ್ಡ್ ರೆಡ್ ಟೇಪ್, ಆಫ್ಟರ್ ಲಿಬರಲೈಜೇಷನ್ ಅವರ್ ಎಕಾನಮಿ ಕಾಲ್ಡ್ ರೆಡ್ ಕಾರ್ಪೆಟ್. ಭಾರತದಲ್ಲಿ ಉದಾರೀಕರಣ ಆರಂಭ ಆಗೋದಕ್ಕಿಂತ ಮೊದಲು ಅಥವಾ ಜಗತ್ತಿನಲ್ಲಿ ಉದಾರೀಕರಣ ಅನ್ನೋದು ಆರಂಭ ಆಗೋದಕ್ಕಿಂತ ಮೊದಲು ಪ್ರತಿಯೊಂದು ವ್ಯಾಪಾರ ವ್ಯವಹಾರಗಳಿಗೂ ಕೂಡ ಸಾಕಷ್ಟು ನಿರ್ಬಂಧ ಇತ್ತು, ನಿಯಂತ್ರಣ ಇತ್ತು. ಆದ್ದರಿಂದ ಅದನ್ನು ನಾವು ರೆಡ್ ಟೇಪ್ ಅಂತ ಕರೆದ್ವಿ. ಆಫ್ಟರ್ ಲಿಬರಲೈಜೇಷನ್, ಉದಾರೀಕರಣ ಆದ ನಂತರ ಇಡೀ ಜಗತ್ತಿನ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಇರತಕ್ಕಂಥ ನಿರ್ಬಂಧಗಳನ್ನು ಸಡಿಲಗೊಳಿಸಲಾಯಿತು, ಸರ್ಕಾರದ ಹಸ್ತಕ್ಷೇಪವನ್ನು ಕಮ್ಮಿ ಮಾಡಲಾಯಿತು. ಅದನ್ನು ನಾವು ರೆಡ್ ಕಾರ್ಪೆಟ್ ಅಂತ ಅಂದ್ವಿ. ಅಂದರೆ ವಿದೇಶಿ ಬಂಡವಾಳಗಾರರು ಭಾರತದೊಳಗಡೆ ಬರೋದಾದರೆ ನಿಮಗೆ ಅದ್ದೂರಿ ಸ್ವಾಗತ. ಅದೇ ರೀತಿ ಭಾರತದ ಬಂಡವಾಳಗಾರರು ವಿದೇಶಗಳಲ್ಲಿ ಹೋಗಿ ಬಂಡವಾಳ ಹೂಡ್ತೀವಿ ಅನ್ನೋದಾದರೆ ನಿಮಗೆ ಅದ್ದೂರಿ ಆಗಿರ್ತಕ್ಕಂಥ ಸ್ವಾಗತ. ಸೊ ಬಿಫೋರ್ liberalization, our economy called red tape. After liberalization, our economy called red carpet.
ಇಷ್ಟು ಕೂಡ ಲಿಬರಲೈಸೇಷನ್, ಅನ್ಟ್ರೇಡೆಡ್ ಟೇಪ್, ಅನ್ಟ್ರೇಡೆಡ್ ಕಾರ್ಪೆಟ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಈ ಲಿಬರಲೈಸೇಷನ್ ಅಂಡರಲ್ಲೇ ನಾವು ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಕುರಿತು ಚರ್ಚೆ ಮಾಡ್ತಾ ಹೋಗಬೇಕಾಗುತ್ತೆ. ಏನು ಸರ್ ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನೋ ಅರ್ಥ ಏನು ಸರ್ ಅದ್ರದ್ದು ಅನ್ನೋದಾದರೆ, ವ್ಯಾಪಾರ ವ್ಯವಹಾರಗಳನ್ನು ಅತಿ ಸುಲಭವಾಗಿ ನಡೆಸಲು ಪೂರಕವಾದಂಥ ಒಂದು ವ್ಯವಸ್ಥೆ. ಇಟ್ ಈಸ್ ಎ ವೆರಿ ಸಪೋರ್ಟಿಂಗ್ ಸಿಸ್ಟಮ್ ಟು ದ ಟ್ರೇಡ್ ಆ್ಯಂಡ್ ಮಾರ್ಕೆಟ್, ಟ್ರೇಡ್ ಆ್ಯಂಡ್ ಬಿಸ್ನೆಸ್. ದೇಶಗಳ ನಡುವೆ ವ್ಯಾಪಾರ ವ್ಯವಹಾರಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಪೂರಕವಾಗಿರ್ತಕ್ಕಂಥ, ಸಪೋರ್ಟಿವ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್. ಅದನ್ನು ನಾವು ಈಸಿ ಡೂಯಿಂಗ್ ಬಿಸ್ನೆಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದರೆ 2019ರಲ್ಲಿ ಈಸಿ ಡೂಯಿಂಗ್ ಬಿಸ್ನೆಸ್ ಸೂಚ್ಯಾಂಕದ ಅನ್ವಯ ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವ್ಯಾವು ಅನ್ನೋದಾದರೆ ನ್ಯೂಜಿಲೆಂಡ್, ಸಿಂಗಾಪುರ್, ಡೆನ್ಮಾರ್ಕ್, ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ. ಈ 5 ರಾಷ್ಟ್ರಗಳಲ್ಲೂ ಕೂಡ ಎಕಾನಮಿ ತುಂಬ ಈಸಿ ಇದೆ, ಈಸಿ ಡೂಯಿಂಗ್ ಇದೆ. ಬಿಸ್ನೆಸ್ ಅಂತಕ್ಕಂಥ ತುಂಬ ಈಸಿಯಾಗಿ ಮಾಡ್ಬೋದು, ಸರ್ಕಾರದ ಹಸ್ತಕ್ಷೇಪ ತುಂಬ ಕಮ್ಮಿ ಇರುತ್ತೆ. ಅದನ್ನು ತೋರಿಸೋದಕ್ಕೆ ನಾವು ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟನ್ನು ಹೇಳ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಭಾರತದ ಎಕಾನಮಿ ಅಥವಾ ಭಾರತದ ಬಿಸ್ನೆಸ್ ಈಸಿಯಾಗಿದೆ ಅಥವಾ ಡಿಫಿಕಲ್ಟ್ ಆಗಿದೆ ಅನ್ನೋದಾದರೆ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಹೋಗುತ್ತೆ. 2017ರಲ್ಲಿ ಭಾರತದ ಈಸಿ ಡೂಯಿಂಗ್ ಬಿಸ್ನೆಸ್ನಲ್ಲಿ ಭಾರತದ ಸ್ಥಾನ ಎಷ್ಟಿತ್ತಂದರೆ 100ನೇ ಸ್ಥಾನದಲ್ಲಿತ್ತು, 100 ಪ್ಲೇಸಲ್ಲಿತ್ತು. 2019ಕ್ಕೆ ಅದು 77ನೇ ಸ್ಥಾನಕ್ಕೆ ಏರಿಕೆ ಆಯಿತು. ಅಂದರೆ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿನ ಈಸಿ ಡೂಯಿಂಗ್ ಬಿಸ್ನೆಸ್ ಅಥವಾ ವ್ಯವಹಾರ ಮಾಡೋದಕ್ಕೆ ಸರ್ಕಾರದ ಹಸ್ತಕ್ಷೇಪ ಕಮ್ಮಿ ಆಗೋದ್ರೊಂದಿಗೆ ಬಿಸ್ನೆಸ್ ಮಾಡೋದಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಇಡೀ ಜಗತ್ತಿನಾದ್ಯಂತನೂ ಕೂಡ ಇವತ್ತು ಈಸಿ ಡೂಯಿಂಗ್ ಬಿಸ್ನೆಸ್ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಸರ್ಕಾರದ ಹಸ್ತಕ್ಷೇಪ ಕಮ್ಮಿ ಆಗೋದ್ರೊಂದಿಗೆ ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತಾ ಹೋಗ್ತಾ ಇದ್ದಾವೆ. ಅದನ್ನು ತೋರಿಸೋದಕ್ಕೆ ನಾವು ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಹೋಗಬೇಕಾಗುತ್ತೆ. ಇಷ್ಟು ಕೂಡ ಈಸಿ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಇನ್ನು ಅನದರ್ ಒನ್ ಈಸ್ ಪ್ರೈವೇಟೈಸೇಷನ್ ಆರ್ ಖಾಸಗೀಕರಣ. ಏನು ಸರ್ ಖಾಸಗೀಕರಣ ಅನ್ನೋದಾದರೆ, ಸರ್ಕಾರವು ತನ್ನ ಉದ್ಯಮ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಬಿಟ್ಟುಕೊಡ್ತಕ್ಕಂಥದ್ದು. ಆರ್ಥಿಕ ವ್ಯವಸ್ಥೆಯಲ್ಲಿ ದಕ್ಷತೆ ಮತ್ತು ನಿರ್ವಹಣೆ ಅನ್ನೋ ಉದ್ದೇಶದಿಂದ ಉತ್ತಮವಾಗಿರ್ತಕ್ಕಂಥ, ದಕ್ಷವಾಗಿರ್ತಕ್ಕಂಥ ಆರ್ಥಿಕ ಉತ್ಪಾದನೆ ಆಗಬೇಕು. ಆರ್ಥಿಕ ಕ್ಷೇತ್ರದಲ್ಲಿ ದಕ್ಷತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಜೊತೆಗೆ ನಿರ್ವಹಣೆಯ ಉದ್ದೇಶದಿಂದ ಇವತ್ತು ಸರ್ಕಾರಗಳೇನಿದ್ದಾವೆ ಅವು ತಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿತಿದ್ದಾವೆ. ದಕ್ಷತೆ ಮತ್ತು ನಿರ್ವಹಣೆಯನ್ನು ಕಾಪಾಡಿಕೊಳ್ಳುವ ಒಂದು ಸದುದ್ದೇಶದಿಂದಾಗಿ ಸರ್ಕಾರಗಳು ತನ್ನ ಉದ್ಯಮ ಸಂಸ್ಥೆಗಳನ್ನು ಖಾಸಗಿ ಒಡೆತನಕ್ಕೆ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಅಥವಾ ಖಾಸಗಿ ಸಂಸ್ಥೆಗಳಿಗೆ ಬಿಟ್ಟುಕೊಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಖಾಸಗೀಕರಣ ಆರ್ ಪ್ರೈವೇಟೈಸೇಷನ್ ಅನ್ನೋ ಅರ್ಥದಲ್ಲಿ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ PPP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಈ ಖಾಸಗೀಕರಣ ಅನ್ನೋದು ಸಂಪೂರ್ಣವಾಗಿ ಸರ್ಕಾರ ಮತ್ತು ಖಾಸಗಿಯವರು 50-50 ಮಾಡ್ಕೊಂಡು ಮಾಡ್ತಿರ್ತಾರೆ. ಇನ್ನು ಸರ್ಕಾರ ಕೆಲವು ಕ್ಷೇತ್ರಗಳಲ್ಲಿ ನಿಯಂತ್ರಿಸ್ತಾ ಇರುತ್ತೆ, ಆದರೆ ಅದರ ಒಡೆತನವನ್ನು ಖಾಸಗಿಯವರಿಗೆ ಬಿಟ್ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈ PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಫಾರ್ ಎಕ್ಸಾಂಪಲ್ ಇವತ್ತು RTA ಆಗಿರ್ಬೋದು, ಯಶಸ್ವಿನಿ ಅಂತಕ್ಕಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ PPP ಅಡಿಯಲ್ಲಿ ಇವತ್ತು ರನ್ ಆಗ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ಗಳು. ಅಂದರೆ ಸರ್ಕಾರ ತನ್ನ ಉದ್ಯಮ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ವ್ಯಕ್ತಿಗಳಿಗೆ ಬಿಟ್ಕೊಡ್ತಾ ಇದೆ. ಇವತ್ತು ನೋಡಿರಿ, ಎಜುಕೇಷನಲ್ಲಿ ನೋಡಿರಿ, ಹೆಲ್ತಲ್ಲಿ ನೋಡಿರಿ, ಸಾಕಷ್ಟು ಸೆಕ್ಟರ್ಗಳನ್ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀವಿ. ಯಾಕಂದರೆ ಮೈಂಟೈನ್ ದ ಕ್ವಾಲಿಟಿ ಮೈಂಟೈನ್ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ, ಜೊತೆಗೆ ದಕ್ಷತೆಯನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಸರ್ಕಾರಗಳು ತಮ್ಮ ಜವಾಬ್ದಾರಿಗಳನ್ನು, ತಮ್ಮ ಒಡೆತನದ ಅಧಿಕಾರವನ್ನು ಇವತ್ತು ಖಾಸಗಿ ವ್ಯಕ್ತಿಗಳಿಗೆ ನೀಡ್ತಾ ಹೋಗ್ತಾ ಇದ್ದಾವೆ. ಇಷ್ಟನ್ನು ನಾವು ಖಾಸಗೀಕರಣ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಕಾನ್ಸೆಪ್ಟ್ಗಳಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಒನ್ ಏನಪ್ಪ ಅಂದರೆ ಗ್ಲೋಬಲೈಸೇಷನ್, ಜಾಗತೀಕರಣ. ಏನು ಸರ್ ಜಾಗತೀಕರಣ ಅಂದರೆ, ದ ಎಕಾನಮಿ ಆಫ್ ದ ಕಂಟ್ರಿ ಶುಡ್ ಬಿ ಓಪನ್ ಟು ದ ಗ್ಲೋಬ್, ದಟ್ಸ್ ವಿ ಕ್ಯಾನ್ ಕಾಲ್ಡ್ ಗ್ಲೋಬಲೈಸೇಷನ್. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಜಗತ್ತಿನ ಆರ್ಥಿಕ ವ್ಯವಸ್ಥೆಯ ಮುಂದೆ ತೆರೆಯಲ್ಪಡ್ತಕ್ಕಂಥದ್ದು. ದ ಎಕಾನಮಿ ಆಫ್ ದ ಕಂಟ್ರಿ ಇಂಟಿಗ್ರೇಟ್ ವಿತ್ ಗ್ಲೋಬ್ ಎಕಾನಮಿ. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಜಗತ್ತಿನ ಆರ್ಥಿಕತೆಯಲ್ಲಿ ಐಕ್ಯಗೊಳಿಸ್ತಕ್ಕಂಥದ್ದು. ಗ್ಲೋಬಲೈಸೇಷನ್ ಇಸ್ ಎ ಪ್ರಾಸೆಸ್ ಆಫ್ ಅಸಿಮಿಲೇಷನ್ ಆಫ್ ದ ಕಂಟ್ರಿ ಎಕಾನಮಿ ವಿತ್ ಗ್ಲೋಬ್ ಎಕಾನಮಿ. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಜಗತ್ತಿನ ಆರ್ಥಿಕ ವ್ಯವಸ್ಥೆಯೊಂದಿಗೆ ಸಮ್ಮಿಲನಗೊಳಿಸ್ತಕ್ಕಂಥ ಪರಿಕಲ್ಪನೆಗೆ ನಾವು ಜಾಗತೀಕರಣ ಅಥವಾ ಗ್ಲೋಬಲೈಸೇಷನ್ ಅಂತ ಕರಿತಾ ಹೋದ್ವಿ. ಅಂದರೆ ದೇಶಗಳ ನಡುವೆ ಇರತಕ್ಕಂಥ ಆರ್ಥಿಕ ನಿರ್ಬಂಧಗಳನ್ನು ಬದಿಗೊತ್ತಿ, ದೇಶಗಳ ನಡುವೆ ಇರ್ತಕ್ಕಂಥ ಆರ್ಥಿಕ ಗಡಿರೇಖೆಗಳನ್ನು ಬದಿಗೊತ್ತಿ, ಇಡೀ ಜಗತ್ತೇ ಒಂದು ಗ್ರಾಮದ ರೀತಿ, ಇಡೀ ಜಗತ್ತೇ ಒಂದು ದೇಶದ ರೀತಿ ಪ್ರೊಡಕ್ಷನಲ್ಲಿ ಪಾರ್ಟಿಸಿಪೇಟ್ ಆಗ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವು ಜಾಗತೀಕರಣ ಅಂತ ಕರಿತಾ ಹೋಗ್ತೀವಿ. ಈ ಒಂದು ಗ್ಲೋಬಲೈಸೇಷನ್ ಅಡಿಯಲ್ಲಿ ಗ್ಲೋಬ್ ಆ್ಯಸ್ ಎ ವಿಲೇಜ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಇಡೀ ಜಗತ್ತೇ ಒಂದು ಕುಗ್ರಾಮ. ಇವತ್ತಾಗಿರ್ತಕ್ಕಂಥ ಟೆಕ್ನಾಲಜಿಕಲ್ ಇನೋವೇಷನ್, ತಾಂತ್ರಿಕ ಪ್ರಗತಿಯಿಂದಾಗಿ ದೇಶಗಳ ನಡುವೆ ಅಂತರ ಅಂತಕ್ಕಂಥದ್ದು ಕಮ್ಮಿಯಾಗಿ ಆರ್ಥಿಕ ಚಟುವಟಿಕೆಗಳು, ವ್ಯಾಪಾರ ವ್ಯವಹಾರಗಳು ತುಂಬ ಹತ್ರ ಆಗ್ತಾ ಇದ್ದಾವೆ. ದೇಶಗಳ ನಡುವಿನ ಆರ್ಥಿಕ ಚಟುವಟಿಕೆಗಳು, ವ್ಯಾಪಾರ ವ್ಯವಹಾರಗಳು ತುಂಬ ಹತ್ರ ಆಗ್ತಾ ಇರ್ತಕ್ಕಂಥ ಪರಿಕಲ್ಪನೆಯನ್ನು ತೋರಿಸೋದಕ್ಕೆ ನಾವು ಗ್ಲೋಬ್ ಆ್ಯಸ್ ಎ ವಿಲೇಜ್ ಅನ್ನೋ ಕಾನ್ಸೆಪ್ಟನ್ನು ತಿಳ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದರೆ,
ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಆ ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಕೇಳಿದಾಗ ಆ ವ್ಯಕ್ತಿ ಇಡೀ ಹಳ್ಳಿಗೆ ಯಾವ ರೀತಿ ಚಿರಪರಿಚಿತನಾಗಿರ್ತಾನೋ ಅದೇ ರೀತಿ ಇವತ್ತು ಜಗತ್ತಿನ ನಾನಾ ಬಗೆಯ ಆರ್ಥಿಕ ಚಟುವಟಿಕೆಗಳು, ನಾನಾ ಬಗೆಯ ಆರ್ಥಿಕ ವ್ಯವಸ್ಥೆಗಳು, ನಾನಾ ಬಗೆಯ ವ್ಯಾಪಾರ ವ್ಯವಹಾರಗಳು, ನಾನಾ ಬಗೆಯ ವ್ಯಕ್ತಿಗಳು ತುಂಬ ಹತ್ರ ಆಗ್ತಾ ಇದ್ದಾರೆ. ಅಂದರೆ ದೇಶಗಳ ನಡುವೆ ಇರ್ತಕ್ಕಂಥ ಆರ್ಥಿಕ ಗಡಿರೇಖೆಗಳನ್ನು ಬದಿಗೊತ್ತಿ ಇಡೀ ಜಗತ್ತೇ ಒಂದು ಗ್ರಾಮದ ರೀತಿ, ಇಡೀ ಜಗತ್ತೇ ಒಂದು ದೇಶದ ರೀತಿ, ಇಡೀ ಜಗತ್ತೇ ಒಂದು ಕುಟುಂಬದ ರೀತಿಯಲ್ಲಿ ಪ್ರೊಡಕ್ಷನಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಪ್ರತಿಬಿಂಬಿಸ್ತಕ್ಕಂಥದ್ದೇ ಗ್ಲೋಬ್ ಆಸ್ ದ ವಿಲೇಜ್ ಆರ್ ಗ್ಲೋಬಲೈಸೇಷನ್ ಅನ್ನೋ ಕಾನ್ಸೆಪ್ಟ್. ಇಷ್ಟು ಕೂಡ LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಥ್ರೂಔಟ್ ದ ಗ್ಲೋಬ್. ಇನ್ನು ಈ LPG ಅನ್ನೋದು ಪರ್ಟಿಕ್ಯುಲರ್ ಆಗಿ ಇಂಡಿಯಾದಲ್ಲಿ ಏನು, ಪರ್ಟಿಕ್ಯುಲರ್ LPGನ ಇಂಡಿಯಾದಲ್ಲಿ ಫೋಕಸ್ ಮಾಡಿ ಮಾತಾಡುವಾಗ ಒಂದು ಕ್ವಶನ್ ಒಂದಿಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ. ದ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್ ಅನ್ನೋ ಕಾನ್ಸೆಪ್ಟನ್ನು ಪರಿಚಯಿಸಿದ್ಯಾರು? ಹೂ ಹ್ಯಾಸ್ ದ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್? ಆಪ್ಷನ್ಸ್ ಇದೆ: ಗುನ್ನಾರ್ ಮಿರ್ಡಲ್, ಪ್ರೊಫೆಸರ್ ರಾಜ್ ಕೃಷ್ಣ, ಮನಮೋಹನ್ ಸಿಂಗ್, ಮಾಂಟೆಕ್ ಸಿಂಗ್ ಅಹುಲ್ವಾಲಿಯಾ. ಆನ್ಸರ್ ಗೆಸ್ ಮಾಡಿರ್ತೀರ ಅನ್ನೋ ಅಸಂಪ್ಷನ್ ನನಗಿದೆ. ದ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್ ಅನ್ನೋ ಕಾನ್ಸೆಪ್ಟನ್ನು ಪರಿಚಯಿಸಿದ್ದು ಪ್ರೊಫೆಸರ್ ರಾಜ್ ಕೃಷ್ಣ. ಪ್ರೊಫೆಸರ್ ರಾಜ್ ಕೃಷ್ಣ ಹ್ಯಾಸ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್. ಏನು ಸರ್ ಹಾಗಾದರೆ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್ ಅನ್ನೋದಾದರೆ ಏನು? ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್ ಅಂದರೆ ಭಾರತದ ಆರ್ಥಿಕ ಬೆಳವಣಿಗೆಯ ದರವು 1950ರಿಂದ 1990 ತನಕ ಶೇಕಡ 3.5 ಕ್ರಾಸ್ ಆಗಿರಲಿಲ್ಲ. ಆ 3.5 ಕ್ರಾಸ್ ಆಗದೇ ಇರ್ತಕ್ಕಂಥದ್ದು ಏನು ಇಂಡಿಯನ್ ಎಕಾನಮಿಕ್ ಗ್ರೋತ್ ರೇಟ್ ಏನಿದೆ ಅದು 1950 ಟು 1990 ತನಕ 3.5 ಕ್ರಾಸ್ ಆಗಿರಲಿಲ್ಲ. ಆ 3.5 ಕ್ರಾಸ್ ಆಗದೇ ಇರ್ತಕ್ಕಂಥದ್ದನ್ನು ತೋರಿಸೋದಕ್ಕೆ ಪ್ರೊಫೆಸರ್ ರಾಜ್ ಕೃಷ್ಣ ಅವರು ದ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್ ಅನ್ನೋ ಕಾನ್ಸೆಪ್ಟನ್ನು ಪರಿಚಯಿಸ್ತಾ ಹೋಗ್ತಾರೆ. ಯಾಕೆ 1950ರಿಂದ 1990 ತನಕ ಭಾರತದ ಆರ್ಥಿಕ ಬೆಳವಣಿಗೆ ದರವು ಕೇವಲ 3.5% ದಾಟಿರಲಿಲ್ಲ ಅನ್ನೋದಾದರೆ, ಬಿಟ್ವೀನ್ ದ ಟೈಮ್ ಏನಿದೆ 1950 ಟು 1990 ದ ಬಿಟ್ವೀನ್ ಟೈಮ್ ಏನಿದೆ ಆ ಬಿಟ್ವೀನ್ ಟೈಮನ್ನು ನಾವು ಲೈಸೆನ್ಸ್ ರಾಜ್ ಆರ್ ಪರ್ಮಿಟ್ ರಾಜ್ ಅಂತಲೂ ಕರಿತೀವಿ. ಅಂದರೆ ಯಾವುದೇ ಬಗೆಯ ಆರ್ಥಿಕ ಚಟುವಟಿಕೆಗಳು ನಡಿಬೇಕಪ್ಪ ಅಂದರೆ, ಉತ್ಪಾದನೆ ನಡಿಬೇಕು ದೇಶದಲ್ಲಿ ಅಂದರೆ ಪ್ರತಿಯೊಂದಕ್ಕೂ ಕೂಡ ಸರ್ಕಾರದ ಅನುಮತಿ ಕಡ್ಡಾಯವಾಗಿತ್ತು. ಸರ್ಕಾರದ ಅನುಮತಿ ಇಲ್ಲದೆ ಒಂದು ಗುಂಡು ಪಿನ್ನನ್ನು ನಾವು ಪ್ರೊಡಕ್ಷನ್ ಮಾಡೋಂಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಎಕಾನಮಿ ರಿಜಿಡ್ ಆಗಿತ್ತು ಬಿಫೋರ್ 1990. ಯಾವಾಗ ಇಂಡಿಯನ್ ಎಕಾನಮಿ 1990ಗಿಂತ ಹಿಂದೆ ತುಂಬ ರಿಜಿಡ್ ಆಗಿತ್ತು, ತತ್ ಪರಿಣಾಮದಿಂದಾಗಿ ಭಾರತದ ಆರ್ಥಿಕ ಬೆಳವಣಿಗೆಯ ದರವು ಶೇಕಡ 3.5 ದಾಟಿರಲಿಲ್ಲ. ಈ 3.5 ದಾಟದೇ ಇರತಕ್ಕಂಥ ಕಾನ್ಸೆಪ್ಟನ್ನು ತೋರಿಸೋದಕ್ಕೆ ಪ್ರೊಫೆಸರ್ ರಾಜ್ ಕೃಷ್ಣನ್ ಅವರು ದ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್ ಅನ್ನೋ ಕಾನ್ಸೆಪ್ಟನ್ನು ಕೊಡ್ತಾರೆ. ಇಷ್ಟು ದ ಹಿಂದೂ ರೇಟ್ ಆಫ್ ಎಕಾನಮಿಕ್ ಗ್ರೋತ್, ಲೈಸೆನ್ಸ್ ರಾಜ್, ಪರ್ಮಿಟ್ ರಾಜ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಇನ್ನು ಪರ್ಟಿಕ್ಯುಲರ್ ಆಗಿ 1991ರಲ್ಲಿನ ಭಾರತದ ಆರ್ಥಿಕ ಸ್ಥಿತಿ ಇಷ್ಟೆಲ್ಲ ಇದೆ. ಭಾರತದಲ್ಲಿ 1991ರಲ್ಲಿ ಭಾರತದ ಆರ್ಥಿಕ ಸ್ಥಿತಿಗೆ ಸಂಬಂಧಿಸಿದಂತೆ ಮಾತಾಡೋದಾದರೆ ಭಾರತದಲ್ಲಿ ಇಷ್ಟೆಲ್ಲ ಇದೆ. ಆದರೆ 1991ರಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗ್ತವೆ, ಸಾಕಷ್ಟು ಪರಿವರ್ತನೆಗಳಾಗ್ತಾ ಹೋಗ್ತವೆ. ಯಾಕಂದರೆ ದ ಗ್ರೇಟ್ ಎಕಾನಮಿಕ್ ರಿಫಾರ್ಮ್, ದ ಗ್ರೇಟ್ ಎಕಾನಮಿಕ್ ರೆವಲ್ಯೂಷನ್, ದ ನ್ಯೂ ಎಕಾನಮಿಕ್ ಪಾಲಿಸಿ ಯಾಸ್ ಇಂಟ್ರೊಡ್ಯೂಸ್ಡ್ ಬೈ PV ನರಸಿಂಹರಾವ್ ಅಂಡ್ ಡಾಕ್ಟರ್ ಮನಮೋಹನ್ ಸಿಂಗ್. ದಿಸ್ ಈಸ್ ದ ಮೇಜರ್ ಇಶ್ಯೂ, ದಿಸ್ ಈಸ್ ದ ಮೇಜರ್ ರ್ಯಾಪಿಡ್ ರೆವಲ್ಯೂಷನರಿ ಚೇಂಜ್ ಇನ್ ಎಕಾನಮಿಕ್ ಸಿಸ್ಟಮ್ ಆಫ್ ಇಂಡಿಯಾ. ಹಾಗಾದರೆ 1991ರಲ್ಲಿನ ಭಾರತದ ಆರ್ಥಿಕ ಸ್ಥಿತಿ, 1991ರಲ್ಲಿ ಭಾರತದ ಆರ್ಥಿಕ ಸ್ಥಿತಿ ಹೇಗಿತ್ತು ಅನ್ನೋದಾದರೆ, ಭಾರತದ ಆರ್ಥಿಕತೆಯಲ್ಲಿ ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು, ದೇಶ ಆರ್ಥಿಕವಾಗಿ ದಿವಾಳಿ ಅಂಚಿಗೆ ಬಂದಿತ್ತು, ರಾಜಕೀಯ ಅಸ್ಥಿರತೆ ಇತ್ತು. ಇಂಥ ಸಂಕಷ್ಟ ಸ್ಥಿತಿಯಲ್ಲಿ ದೇಶದ ಆರ್ಥಿಕ ರಾಜಕೀಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದು PV ನರಸಿಂಹರಾವ್. ಇಂಥ ಸಂಕಷ್ಟ ಸ್ಥಿತಿಯಲ್ಲಿ ದೇಶದ ಆರ್ಥಿಕ ರಾಜಕೀಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ PV ನರಸಿಂಹರಾವ್ ದೇಶಾದ್ಯಂತ ಇರತಕ್ಕಂಥ ಸಮರ್ಥರನ್ನು ಹುಡುಕಿ ತಂದು ಅಧಿಕಾರದಲ್ಲಿ ಕೂರಿಸ್ತಾರೆ. ಹಾಗೆ ಬಂದವರೇ ಡಾಕ್ಟರ್ ಮನಮೋಹನ್ ಸಿಂಗ್. ಅಷ್ಟೇ ಅಲ್ಲದೆ ವಿದೇಶಿ ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗ್ತಾರೆ, ಉದ್ಯೋಗ ಸೃಷ್ಟಿಯತ್ತ ಗಮನ ಹರಿಸ್ತಾ ಹೋಗ್ತಾರೆ. ದೇಶ ಎಲ್ಲರೂ ಕೂಡ ಊಹಿಸ್ಕೊಂಡಂಗೆ ಆರ್ಥಿಕವಾಗಿ ಬೆಳವಣಿಗೆಯನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ, ಆರ್ಥಿಕವಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಜೊತೆಗೆ 1991 ಜುಲೈ 24ರಂದು ದೇಶದ ಆರ್ಥಿಕತೆಯನ್ನು LPGಗೆ ತೆರೆಯಲ್ಪಡುತ್ತದೆ. ದೇಶದ ಆರ್ಥಿಕತೆ LPGಗೆ ತೆರೆದುಕೊಳ್ತು. ದ ನ್ಯೂ ಎಕಾನಮಿಕ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ದೇಶದ ಎಕಾನಮಿನ ಲಿಬರಲ್ ಮಾಡಲಾಯಿತು. ದೇಶದ ಎಕಾನಮಿನ ಪ್ರೈವೇಟೈಸೇಷನ್ಗೆ ಒಳಪಡಿಸಲಾಯಿತು. ದೇಶದ ಎಕಾನಮಿನ ಗ್ಲೋಬಲ್ಗೆ ತೆರೆಯಲ್ಪಡಿತು. ಟೋಟಲಿ ದ LPG ಆಸ್ ಇಂಟ್ರೊಡ್ಯೂಸ್ಡ್ ಬೈ PV ನರಸಿಂಹರಾವ್ ಅಂಡ್ ಡಾಕ್ಟರ್ ಮನಮೋಹನ್ ಸಿಂಗ್ 1991 ಜುಲೈ 24. ಏನು ಇಷ್ಟೂ ದಿನಗಳ ಕಾಲ ಇಂಡಿಯನ್ ಎಕಾನಮಿ ತುಂಬ ರಿಜಿಡ್ ಆಗಿತ್ತು.
1991 ನಂತರ ಇಂಡಿಯನ್ ಎಕಾನಮಿ ತುಂಬ ಲಿಬರಲ್ ಆಗ್ತಾ ಹೋಗುತ್ತೆ. ಇಂಡಿಯನ್ ಎಕಾನಮಿ ಪ್ರೈವೇಟೈಸೇಷನ್ಗೆ ಒಳಪಡುತ್ತೆ. ಇಂಡಿಯನ್ ಎಕಾನಮಿ ಗ್ಲೋಬಲ್ಗೆ ಒಳಪಡುತ್ತೆ. ದ ಇಂಪ್ಯಾಕ್ಟ್, ಇಲ್ಲಿ ಇಂಪ್ಯಾಕ್ಟನ್ನು ನಾವು ಪಾಸಿಟಿವ್ ಇಂಪ್ಯಾಕ್ಟ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ ಎರಡೂ ಪ್ರಾಸ್ಪೆಕ್ಟಲ್ಲಿ ಕಾಣ್ತಾ ಹೋಗಬೇಕಾಗುತ್ತೆ. ಏನು ಇಷ್ಟು ದಿನಗಳ ಕಾಲ ಇಂಡಿಯನ್ ಎಕಾನಮಿ ಅಂತಕ್ಕಂಥದ್ದು ತುಂಬ ಸ್ಥಿರವಾಗಿತ್ತು. 1991 ನಂತರ ಇಂಡಿಯನ್ ಎಕಾನಮಿಯನ್ನು ಪಿ ವಿ ನರಸಿಂಹರಾವ್ ಅವರು ತುಂಬ ಲಿಬರಲ್ ಮಾಡ್ತಾ ಹೋಗ್ತಾರೆ. ವಿದೇಶಿ ಬಂಡವಾಳ ಹೂಡಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಉದ್ಯೋಗ ಸೃಷ್ಟಿಯತ್ತ ಗಮನ ಹರಿಸ್ತಾ ಹೋಗ್ತಾರೆ. ದೇಶ ಎಲ್ಲರೂ ಕೂಡ ಊಹಿಸ್ಕೊಂಡಂಗೆ ಆರ್ಥಿಕವಾಗಿ ಬೆಳವಣಿಗೆ ದರವನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಜೊತೆಗೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಹೋಗ್ತವೆ. GDP ಹೆಚ್ಚಾಗ್ತಾ ಹೋಗುತ್ತೆ. ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ನಿರುದ್ಯೋಗ ಕಮ್ಮಿ ಆಗ್ತಾ ಹೋಗುತ್ತೆ. ಬಡತನ ನಿರ್ಮೂಲನೆ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಆರ್ಥಿಕ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು ವೃದ್ಧಿ ಆಗ್ತಾ ಹೋಗ್ತವೆ. ದೇಶ ಎಲ್ಲರೂ ಕೂಡ ಊಹಿಸ್ಕೊಂಡಂಗೆ ಆರ್ಥಿಕವಾಗಿ ಸುಭದ್ರತೆ ಕಡೆಗೆ ನಡೀತಾ ಹೋಗುತ್ತೆ. ಇಷ್ಟು ಕೂಡ ದ ಪಾಸಿಟಿವ್ ಪ್ರಾಸ್ಪೆಕ್ಟ್ ಆಫ್ ಎಕಾನಮಿಕ್ ರಿಫಾರ್ಮ್ ಇನ್ ಇಂಡಿಯಾ 1991 ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಇನ್ನು ಏನು ಆರ್ಥಿಕವಾಗಿ ತುಂಬ ಎಕನಾಮಿಕ್ ಡೆವಲಪ್ಮೆಂಟ್ಗೆ ತುಂಬ ಫೇವರ್ ಆಗಿತ್ತು ಈ LPG ಅನ್ನೋದು. ಆದರೆ ಅದೇ ಸಮಯಕ್ಕೆ ಅದು ಸಮಾಜದ ಮೇಲೆ ಸಾಕಷ್ಟು ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಏನು ಇವತ್ತು ಬಿದ್ದಿರ್ತಕ್ಕಂಥ ಅದರ ಋಣಾತ್ಮಕ ಪರಿಣಾಮಗಳನ್ನು ಅಥವಾ ನೆಗೆಟಿವ್ ಇಂಪ್ಯಾಕ್ಟನ್ನು ಅಂದಿನ ಕೃಷಿ ಹೋರಾಟಗಾರ, ರೈತ ನಾಯಕ ಆಗಿರ್ತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಭವಿಷ್ಯವನ್ನು ನುಡಿತಾ ಹೋಗ್ತಾರೆ. ಏನು ನೀವು ಭಾರತದಲ್ಲಿ LPGಯನ್ನು ಅನುಷ್ಠಾನಗೊಳಿಸಿದ್ದೇ ಆದಲ್ಲಿ ಭಾರತದಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳು ನಡೀತಾ ಹೋಗ್ತವೆ. ಈ LPG ಅನ್ನೋದು ಅಷ್ಟರ ಮಟ್ಟಿಗೆ ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮ ಅಂತಕ್ಕಂಥದ್ದು ಭಾರತದ ಮೇಲೆ ಬೀರ್ತಾ ಹೋಗುತ್ತೆ. ಭಾರತದಲ್ಲಿ ಒಂದು ವೇಳೆ ನೀವೇನಾದರೂ LPGಯನ್ನು ಅನುಷ್ಠಾನಗೊಳಿಸಿದ್ದೇ ಆದಲ್ಲಿ ಭಾರತದ ರೈತರ ಸರಣಿ ಆತ್ಮಹತ್ಯೆಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ ಅನ್ನೋ ಭವಿಷ್ಯವನ್ನು ನುಡಿದಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿ. ಇದು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. LPG ಅನ್ನೋದು ತುಂಬ ಡೆವಲಪ್ಡ್ ಕಂಟ್ರಿಗೆ ತುಂಬ ಬೆನಿಫಿಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಅದು ನೀವೇನಾದರೂ ಭಾರತದಲ್ಲಿ LPGಯನ್ನು ಅನುಷ್ಠಾನಗೊಳಿಸಿದ್ದೇ ಆದಲ್ಲಿ ಭಾರತದಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳು ನಡೀತವೆ ಅನ್ನೋ ಒಂದು ಭವಿಷ್ಯವನ್ನು ಅವತ್ತೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಪಿ ವಿ ನರಸಿಂಹರಾವ್ ಆ್ಯಂಡ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಮನವರಿಕೆ ಮಾಡಿದರು. ಆದರೆ ಅದ್ಯಾವುದನ್ನು ಕೂಡ ಅವರು ಅವತ್ತು ಪರಿಗಣಿಸಿರಲಿಲ್ಲ. ಪರಿಣಾಮವಾಗಿ ಇವತ್ತು ನಾವು ಭಾರತದಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳನ್ನ ಕಾಣ್ತಾ ಹೋಗ್ತೀವಿ. ಜೊತೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮುಂದುವರೆದು ಹೇಳ್ತಾ ಹೋಗ್ತಾರೆ, ಏನು ಹೈಬ್ರಿಡ್ ಬೀಜಗಳ ಹೆಸರಿನಲ್ಲಿ MNC ಕಂಪನಿಗಳು ಭಾರತದೊಳಗಡೆ ಬರಲು ಪ್ರಾರಂಭಿಸಿರ್ತಾರೆ. ಆದರೆ ನೀವೇನಾದರೂ ಭಾರತಕ್ಕೆ ಬಂದರೆ ಭಾರತದ ರೈತ ಸಂಪೂರ್ಣವಾಗಿ ಹಾಳಾಗ್ತಾನೆ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಬೀಜಗಳನ್ನ ಉತ್ಪಾದನೆ ಮಾಡ್ತೀವಿ, ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭಾರತದೊಳಗಡೆ ಬರಲು ಪ್ರಾರಂಭಿಸಿರ್ತಕ್ಕಂಥ MNC ಕಂಪನಿಗಳಿಗೆ ಕಾಲಿಡೋದಕ್ಕೂ ಬಿಡೋದಿಲ್ಲ. ಅಷ್ಟರ ಮಟ್ಟಿಗೆ ರೆಸಿಸ್ಟ್ ಮಾಡ್ತಾ ಹೋಗ್ತಾರೆ ಪ್ರೊಫೆಸರ್ ನಂಜುಂಡಸ್ವಾಮಿ. ಆದರೆ ಇವತ್ತು ಬಂದಿದ್ದಾರೆ, ಎಲ್ಲ ಆಗಿದೆ. ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ನಮ್ಮ ರೈತರ ಪರಿಸ್ಥಿತಿ ಅಂದರೆ, ಏನು ಇಷ್ಟು ದಿನಗಳ ಕಾಲ ತಾವು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಪ್ಪ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ತಾವೇ ತಯಾರು ಮಾಡ್ಕೊಳ್ತಾ ಇದ್ರು. ಆದರೆ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನು ಬೆಳಿಬೇಕಪ್ಪ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನು ಪಡೆಯೋದಕ್ಕೆ MNC ಕಂಪನಿಗಳ ಮೇಲೆ ಅವಲಂಬನೆ ಆಗುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ರೈತರ ಪರಿಸ್ಥಿತಿ ದುಸ್ಥಿತಿಗೆ ಈಡಾಗಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಕನಸನ್ನು ಕಂಡಿದ್ದರು. ಭಾರತದ ರೈತ ಭಿಕ್ಷೆ ನೀಡುವವನೇ ವಿನಃ ಭಿಕ್ಷೆ ಬೇಡುವವನಲ್ಲ. ಇಡೀ ಜಗತ್ತಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಭಿಕ್ಷೆಯ ರೂಪದಲ್ಲಿ ನೀಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ಸ್ವಾಭಿಮಾನ, ಸ್ವಾವಲಂಬನೆ ಹೊಂದಿರತಕ್ಕಂಥ ಭಾರತದ ಏಕೈಕ ಸಮುದಾಯ ಅಂದರೆ ಅದು ರೈತ ಸಮುದಾಯ ಅಂತ ಹೇಳ್ಬಿಟ್ಟು ಇಡೀ ಭಾರತದಾದ್ಯಂತ ತಿರುಗಿಬಿಟ್ಟು ಅವರು ರೈತ ಸಮುದಾಯವನ್ನು ಅಷ್ಟೊಂದು ಬಲಿಷ್ಠಗೊಳಿಸಿದರು. ಏನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಕನಸು ಕಾಣಿದ್ರು, ಯಾವ ಒಂದು ಭಾರತದ ಸಮುದಾಯ ಇಡೀ ಜಗತ್ತಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ಭಿಕ್ಷೆಯ ರೂಪದಲ್ಲಿ ನೀಡ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿತ್ತು, ಅಂತಹ ಒಂದು ರೈತ ಸಮುದಾಯ ಇವತ್ತು ಅದೇ ಜಗತ್ತಿನ ಮುಂದೆ ನಿಂತು, ಜಗತ್ತಿನ ನಡು ಬೀದಿಯಲ್ಲಿ ನಿಂತು ತನ್ನ ಬಿತ್ತನೆ ಬೀಜಗಳಿಗಾಗಿ ಭಿಕ್ಷೆ ನೀಡುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ರೈತ ಸಮುದಾಯ ಅಧೋಗತಿಗೆ ಇಳಿದಿದೆ ಬೈ ದ ಇಂಪ್ಯಾಕ್ಟ್ ಆ್ಯಂಡ್ ಡೈರೆಕ್ಟ್ಲಿ ಇಂಪ್ಲಿಮೆಂಟೇಷನ್ ಆಫ್ LPG ಇನ್ ಇಂಡಿಯಾ ಅಂತಕ್ಕಂಥದ್ದು. ಟೋಟಲ್ ಆಗಿ LPG ಅನ್ನೋದು ಅಥವಾ ಗ್ಲೋಬಲೈಸೇಷನ್ ಆರ್ LPG ಅಂತಕ್ಕಂಥದ್ದು ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರ್ತಾ ಹೋಗುತ್ತೆ. ಅದಕ್ಕೆ ಅವರು ಅವತ್ತೇ ಹೇಳ್ತಾ ಹೋದರು, ಏನು ಇವತ್ತು ನೀವು LPGಯನ್ನು ತರಕ್ಕೆ ಹೋಗ್ತಾ ಇದ್ದೀರಾ, ಇದು ಭಾರತದ ಕೃಷಿ ಮೇಲೆ, ಭಾರತದ ರೈತರ ಮೇಲೆ, ಭಾರತದ ಕೃಷಿ ವ್ಯವಸ್ಥೆಯ ಮೇಲೆ ಇದು ಸಾಕಷ್ಟು ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ. ಭಾರತದ ರೈತರನ್ನು, ಭಾರತದ ಕೃಷಿ ವ್ಯವಸ್ಥೆಯನ್ನು ನೀವು ಜಾಗತಿಕ ವ್ಯವಸ್ಥೆಯಲ್ಲಿ ಸ್ಪರ್ಧೆ ಮಾಡುವಷ್ಟರ ಮಟ್ಟಿಗೆ ಬೆಳೆಸಿಲ್ಲ. ತತ್ ಪರಿಣಾಮವಾಗಿ ನೀವೇನಾದರೂ LPGಯನ್ನು ಭಾರತದಲ್ಲಿ ಅನುಷ್ಠಾನಗೊಳಿಸಿದ್ದೇ ಆದಲ್ಲಿ ಭಾರತದಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳನ್ನು ನೋಡ್ತಾ ಹೋಗಬೇಕಾಗುತ್ತೆ ಅನ್ನೋ ಒಂದು ಭವಿಷ್ಯವನ್ನು ಅವತ್ತೇ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನುಡಿದಿದ್ದರು. ಅದು ಇವತ್ತು ಆಗ್ತಾ ಇದೆ. ಭಾರತದಲ್ಲಿ ರೈತರ ಸರಣಿ ಆತ್ಮಹತ್ಯೆಗಳು ನಡೀತಾ ಇದೆ. ನಮ್ಮ ಗೌರ್ಮೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ರೈತರ ಸಾಲ ಮನ್ನಾ ಮಾಡಿದ್ರೆ ಸಾಕು, ರೈತರ ಆತ್ಮಹತ್ಯೆಗಳನ್ನ ನಿಲ್ಲಿಸಿದ್ರೆ ಸಾಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ, ಅನ್ನೊಂದು ಪ್ರಾಸ್ಪೆಕ್ಟಲ್ಲಿ ಇವತ್ತು ಪಾಲಿಸಿಗಳನ್ನು ಮೇಕ್ ಮಾಡ್ತಾ ಹೋಗ್ತಾರೆ. ಆದರೆ ರೈತರ ಸಾಲ ಮನ್ನಾ ಮಾಡೋದ್ರಿಂದ ರೈತರ ಸಮಸ್ಯೆಗಳು ಬಗೆಹರಿದಿಲ್ಲ. ಆತ್ಮಹತ್ಯೆಗಳನ್ನ ತಡಿತೀವಿ ಅಂತ ಹೇಳ್ಬಿಟ್ಟು ಹೋದರೆ ಅವು ನಿಲ್ಲೋದಿಲ್ಲ.
ಯಾಕಂದರೆ ದ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಇಟ್ಸ್ ಎ ಬೇಸ್. ಅಗ್ರಿಕಲ್ಚರ್ ಅನ್ನೋದು ಎಲ್ಲದಕ್ಕೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ಬೇಸ್ ಆಗಿದೆ. ಜನರಲಿ ಐ ವುಡ್ ಲೈಕ್ ಟು ಟಾಕ್ 2 minutes ಇನ್ ದಿಸ್ ಪ್ರಾಸ್ಪೆಕ್ಟ್ ಬಿಕಾಸ್ ಆಫ್ ಇಟ್ ಇಸ್ ವೆರಿ ಚಾಲೆಂಜಿಂಗ್ ಇಶ್ಯೂ, ಇಟ್ ಇಸ್ ವೆರಿ ಬರ್ನಿಂಗ್ ಇಶ್ಯೂ ಇನ್ ಇಂಡಿಯಾ. ದ ಫಾರ್ಮಿಂಗ್, ದ ಕಲ್ಟಿವೇಷನ್, agriculture is an engine of growth, but we never treated as a growth sector from 70 years. Even today we don't have that concept. Just how to help farmers not committing suicide, this is the total concern what we have today. ಇವತ್ತು ಸರ್ಕಾರಗಳ ಕಾನ್ಸೆಪ್ಟ್ ಏನಪ್ಪ ಅಂದರೆ, ರೈತರ ಸಾಲ ಮನ್ನಾ ಮಾಡಿದ್ರೆ ಸಾಕು, ರೈತರ ಆತ್ಮಹತ್ಯೆಗಳನ್ನ ತಡೆದ್ರೆ ಸಾಕು ಅನ್ನೋದು ಪ್ರಾಸ್ಪೆಕ್ಟಲ್ಲಿ ಇವತ್ತು ನಮ್ಮ ಸರ್ಕಾರಗಳು ಪಾಲಿಸಿಗಳನ್ನು ಮೇಕ್ ಮಾಡ್ತಾ ಹೋಗ್ತವೆ, ಪಾಲಿಸಿಗಳನ್ನು ನೀಡ್ತಾ ಹೋಗ್ತಾ ಇದ್ದಾವೆ. ಆದರೆ ರೈತರ ಸಾಲ ಮನ್ನಾದಿಂದ ರೈತರ ಸಮಸ್ಯೆಗಳು ಬಗೆಹರಿದಿಲ್ಲ, ಕೃಷಿ ಸಮಸ್ಯೆಗಳು ಬಗೆಹರಿದಿಲ್ಲ. ಆತ್ಮಹತ್ಯೆಗಳನ್ನ ತಡಿತೀವಿ ಅಂತ ಹೇಳ್ಬಿಟ್ಟು ನೀವು ಹೋದರೆ ಆತ್ಮಹತ್ಯೆಗಳು ನಿಲ್ಲೋದಿಲ್ಲ. ಅದರ ಬೇಸಲ್ಲೇ ಬದಲಾವಣೆ ಆಗಬೇಕಾಗಿದೆ. ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅಗ್ರಿಕಲ್ಚರ್, ಬಿಕಾಸ್ ಆಫ್ ಅಗ್ರಿಕಲ್ಚರ್ ಇಸ್ ಎನ್ ಇಂಜಿನ್ ಆಫ್ ಗ್ರೋತ್. ದೇಶ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ದ ಅಗ್ರಿಕಲ್ಚರ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಆಲ್ ಸೆಕ್ಟರ್. Because of we are all basically agricultural backbone country. India is an agricultural base, agricultural backbone country. Agriculture is an engine of growth. We have to find out that, we have to focus on that, we have to build the nation on the basis of that. Agriculture is an engine of growth. We have to find out the agricultural problem on the basis of scientific methods. We have to find out the agricultural growth on the basis of scientific methods, but not solve the money issues, committing suiciding issues. These are the not suggestions towards the agricultural sector in India. We have to change the grassroots level farmers of the country. And also I would share my opinion, share my feelings towards the major negative impact of globalization and LPG on Indian education, Indian polity, Indian economy, Indian culture, Indian heritage, everything, all sector we can expect the revolutionary negative impact of globalization on Indian society. Totally one sentence I can clarify to you the major negative impact of globalization on Indian society. It is a major issue to discuss here. Agriculture is not a commercial unit in India, it is an emotional unit. Agriculture is not commercial unit in India, it is an emotional unit. We have to find out the agricultural problems on the basis of emotions of the farmers, but not the commercial prospect of the government. ಇವತ್ತು ಒಂದು ಕೃಷಿ ಅನ್ನೋದು ರೈತರ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಸರ್ಕಾರಗಳು ಯಾವುದೋ ಒಂದು ವ್ಯಾವಹಾರಿಕ ದೃಷ್ಟಿಕೋನದಿಂದ ಪಾಲಿಸಿಗಳನ್ನು ನೀಡ್ತಾ ಹೋದರೆ ರೈತರ ಸಮಸ್ಯೆಗಳು, ಕೃಷಿಯ ಸಮಸ್ಯೆಗಳು ಬಗೆಹರಿದಿಲ್ಲ. ಕೃಷಿಯ ಸಮಸ್ಯೆಗಳಿಗೆ ಇವತ್ತು ರೈತರ ಭಾವನಾತ್ಮಕತೆ ಆಧಾರದ ಮೇಲೆ ನಾವು ಪರಿಹಾರಗಳನ್ನು ಕಂಡುಕೊಳ್ಬೇಕಾಗಿದೆ. ಬಿಕಾಸ್ ಆಫ್ ಅಗ್ರಿಕಲ್ಚರ್ ಈಸ್ ನಾಟ್ ಎ ಕಮರ್ಷಿಯಲ್ ಯೂನಿಟ್ ಇನ್ ಇಂಡಿಯಾ, ಇಟ್ ಈಸ್ ಎ ಪ್ಯೂರ್ಲಿ ಎಮೋಷನಲ್ ಯೂನಿಟ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಅಗ್ರಿಕಲ್ಚರಲ್ ಪ್ರಾಬ್ಲಮ್ ಆನ್ ದ ಬೇಸಿಸ್ ಆಫ್ ಎಮೋಷನ್ಸ್ ಆಫ್ ದ ಫಾರ್ಮರ್ಸ್, ಬಟ್ ನಾಟ್ ದ ಕಮರ್ಷಿಯಲ್ ಪ್ರಾಸ್ಪೆಕ್ಟ್ ಆಫ್ ದ ಗವರ್ನಮೆಂಟ್. One thing we have to understand in this prospect, agriculture has been commercialized in India. And also health has been commercialized, education has been commercialized, security has been commercialized, knowledge has been commercialized. Everything, all sector has been commercialized in India by the implementation of LPG, by the impact of globalization. Health, education and security are the basic tools for the development of the country and development of the individual. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ, ಒಂದು ದೇಶದ ನಿಜವಾದ ಅಭಿವೃದ್ಧಿಯ ತಳಹದಿಗಳು ಯಾವಪ್ಪ ಅಂದರೆ ಹೆಲ್ತ್, ಎಜುಕೇಷನ್, ಸೆಕ್ಯೂರಿಟಿ. ಬಟ್ ಅಂಥ ಸೆಕ್ಟರ್ಗಳೇ ಇವತ್ತು ಪ್ರೈವೇಟೇಷನ್ ಆಗ್ತಾ ಇದ್ದಾವೆ. ಅಂಥ ಸೆಕ್ಟರ್ಗಳು LPGನ ಪರಿಣಾಮದಲ್ಲಿ ಸಿಗಾಕೊಂಡಿದ್ದಾವೆ. ಸೊ ಹೇಗೆ ಇದನ್ನು ನಾವು ಹೇಳ್ತಕ್ಕಂಥದ್ದು? ಎಜುಕೇಷನ್ ಈಸ್ ನಾನ್ ಪ್ರಾಫಿಟಬಲ್ ಯೂನಿಟ್ ಇನ್ ಇಂಡಿಯಾ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಬೀನ್ ಕಮರ್ಷಿಯಲೈಸ್ಡ್. ಶಿಕ್ಷಣ ಅನ್ನೋದು ಭಾರತದಲ್ಲಿ ಒಂದು ನಾನ್ ಪ್ರಾಫಿಟಬಲ್ ಅಸೆಟ್, ಅದು ನಾನ್ ಪ್ರಾಫಿಟಬಲ್ ಯೂನಿಟ್ ಅದು. ಆದರೆ ಅನ್ಫಾರ್ಚುನೇಟ್ ಆಗಿ ದುರಾದೃಷ್ಟವಶಾತ್ ಇವತ್ತು ಶಿಕ್ಷಣವನ್ನು ನಾವು ವ್ಯಾವಹಾರೀಕರಣಗೊಳಿಸ್ತಾ ಇದ್ದೀವಿ. ಅದೇ ರೀತಿ ನಾಲೆಡ್ಜ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬಂದಾಗ, ನಾಲೆಡ್ಜ್ ಈಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ, ನಾಲೆಡ್ಜ್ ಈಸ್ ನಾಟ್ ಇಂಡಿವಿಜುವಲ್ ಪ್ರಾಪರ್ಟಿ, ನಾಲೆಡ್ಜ್ ಈಸ್ ಎ ಪ್ಯೂರ್ಲಿ ಸೋಷಿಯಲ್ ಪ್ರಾಪರ್ಟಿ. ಜ್ಞಾನ ಅನ್ನೋದು ಒಂದು ಸಾಮಾಜಿಕ ಆಸ್ತಿ, ಅದು ಜ್ಞಾನ ಅನ್ನೋದು ಒಂದು ವೈಯಕ್ತಿಕ ಆಸ್ತಿ ಅಲ್ಲ. ಆದರೆ ಇವತ್ತು ದುರಾದೃಷ್ಟವಶಾತ್ ಜ್ಞಾನ ಅಂತಕ್ಕಂಥದ್ದು ಇವತ್ತು ಪೇಟೆಂಟನ್ನು ಹೆಸರಿನಲ್ಲಿ ಜಾಗತೀಕರಣ ಅಂಡರಲ್ಲಿ ಇವತ್ತು ಅದು ಕಮರ್ಷಿಯಲೈಸ್ಡ್ ಆಗ್ತಾ ಇದೆ, ಅದೊಂದು ವೈಯಕ್ತಿಕ ಆಸ್ತಿಯಾಗಿ ಮಾರ್ಪಾಡಾಗ್ತಾ ಇದೆ ಅಂತಕ್ಕಂಥದ್ದು. ಇದರ ಜೊತೆಗೆ ಏನು ಮೇಜರ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆರ್ LPG ಆನ್ ಇಂಡಿಯನ್ ಸೊಸೈಟಿ ಅನ್ನೋ ಕಾನ್ಸೆಪ್ಟನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಅದೇ ಗ್ಲೋಬಲೈಸೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಮಾಡರ್ನ್ ಮೆಕ್ಯಾನಿಸಮ್ ಆಫ್ ದ ಡೆವಲಪ್ಡ್ ಕಂಟ್ರಿ. ಅಂದರೆ ಏನು, ಸುಮಾರು 400 ವರ್ಷಗಳ ಕಾಲ ಸುದೀರ್ಘವಾಗಿ ಭಾರತದ ಸಂಪತ್ತನ್ನು ಲೂಟಿ ಹೊಡೆದಿರ್ತಕ್ಕಂಥ ಪಾಶ್ಚಿಮಾತ್ಯ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ಹೇಳ್ಬಿಟ್ಟು ಏನು ಕರಿತೀವಿ ನಾವು, ಆ ರಾಷ್ಟ್ರಗಳು
ಭಾರತ ಮತ್ತು ಭಾರತದಂತಹ ರಾಷ್ಟ್ರಗಳ ಸಂಪತ್ತನ್ನು ಲೂಟಿ ಹೊಡೆಯೋದಕ್ಕೆ ಆಧುನಿಕವಾಗಿ ಎಣೆದಿರ್ತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ನಾವು ಜಾಗತೀಕರಣ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಎಸ್, ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಏನು 1750ರ ಕಾಲಮಾನದಲ್ಲಿ ಇಡೀ ಜಗತ್ತಿನ GDPಯಲ್ಲಿ ಭಾರತದ ಪಾಲು ಎಷ್ಟಿತ್ತಪ್ಪ ಅಂದರೆ 25%. ಅಷ್ಟೊಂದು ಶ್ರೀಮಂತಿಕೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ. ಏನು ವಜ್ರ ವೈಡೂರ್ಯಗಳನ್ನು ರಾಜಬೀದಿಗಳಲ್ಲಿ ಅಥವಾ ಬೀದಿಗಳಲ್ಲಿ ರಾಶಿಯಾಗಿ ಮಾರ್ತಾ ಇರ್ತಕ್ಕಂಥ ಒಂದು ಸುವರ್ಣ ಕಾಲ ಭಾರತದಾಗಿತ್ತು ಒನ್ಸ್ ಆಫ್ ಎ ಟೈಮ್. ಆದರೆ ಇವತ್ತು ಅದೇನಾಗಿದೆಯಪ್ಪ, ಈ ಗ್ಲೋಬಲೈಸೇಷನ್ ಅಥವಾ ಈ LPG ಅನ್ನೋ ಕಾನ್ಸೆಪ್ಟಿಂದ ಇವತ್ತು ಏನಾಗಿದೆ ಅಂದರೆ ಕೇವಲ 3.9ಗೆ ಬಂದಿದೆ. ಜಗತ್ತಿನ ಒಟ್ಟು GDPಯಲ್ಲಿ ಭಾರತದ ಪಾಲು ಜಸ್ಟ್ 3.9% ಇದೆ 2020 ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಅಂದರೆ ಟೋಟಲ್ ಆಗಿ ಇವತ್ತು ಭಾರತ ಮತ್ತು ಭಾರತದಂಥ ಸಂಪತ್ತನ್ನು ಅಥವಾ ಭಾರತದಂಥ ರಾಷ್ಟ್ರಗಳ ಸಂಪನ್ಮೂಲಗಳನ್ನು ಮತ್ತು ಸಂಪತ್ತನ್ನು ಈ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಜಾಗತೀಕರಣ ಎಂಬ ಹೆಸರಿನಲ್ಲಿ ದೋಚ್ತಾ ಇದ್ದಾವೆ ಅಂದರೆ ತಪ್ಪಾಗಲಾರದು. ಇಲ್ಲಿ ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಮೇತವಾಗಿ, ನಮಗೆ ಅಂಕಿಅಂಶಗಳ ಸಮೇತವಾಗಿ ಇವತ್ತು ಮಾಹಿತಿ ಸಿಗ್ತಾ ಇದೆ. ಅಂದರೆ ಈ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಅಷ್ಟರ ಮಟ್ಟಿಗೆ ನಮ್ಮ ಇಂಡಿಯನ್ ಎಕಾನಮಿ ಮೇಲೆ, ಇಂಡಿಯನ್ ಪೊಲಿಟಿ ಮೇಲೆ ಇದು ನೆಗೆಟಿವ್ ಇಂಪ್ಯಾಕ್ಟನ್ನು ಬೀರ್ತಾ ಹೋಯಿತು. ಜೊತೆಗೆ ಇನ್ನೂ ಒಂದು ಕಡೆ ಹೇಳ್ತಾ ಹೋಗ್ತಾರೆ, ಗ್ಲೋಬಲೈಸೇಷನ್ನ ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಕ್ರಿಟಿಸಿಸಮ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಗ್ಲೋಬಲೈಸೇಷನ್ ಈಸ್ ಎ ಸುನಾಮಿ ಆನ್ ಡೆವಲಪಿಂಗ್ ಕಂಟ್ರೀಸ್ ಅಂತಾರೆ. ಇದೊಂದು ರೀತಿ ಸುನಾಮಿ ಇದ್ದಂಗೆ, ಡೆವಲಪಿಂಗ್ ಕಂಟ್ರೀಸ್ನ ಮೇಲೆ ಒಂದು ಸುನಾಮಿ ಇದ್ದಂಗೆ ಅಂತಕ್ಕಂಥ ಒಂದು ಒಪಿನಿಯನ್ನು ಕೂಡ ವಿಮರ್ಶಾತ್ಮಕವಾಗಿ ವಿವರಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಸೇರಿಸ್ತಾ ಹೋಗಬೇಕಾಗುತ್ತೆ. ಒನ್ ಥಿಂಗ್ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಸೊಸೈಟಿ ಬಿಕಾಸ್ ಆಫ್ ಇಟ್ ಇಸ್ ಎ ಎವ್ರಿ ಒನ್ ಮಂತ್ರ ಇಸ್ ಗ್ಲೋಬಲೈಸೇಷನ್. People talk about global trade, people talk about global investment, people talk about global marketing, global business, because of it is a very undefined concept, it's a ill-defined concept, it's a poorly executed. ಇಷ್ಟೊಂದು ಋಣಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಜಾಗತೀಕರಣದ ಬಗ್ಗೆ ಇವತ್ತು ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮಾತಾಡ್ತಾ ಇದ್ದೇನೆ. ಜಾಗತಿಕ ಮಾರುಕಟ್ಟೆಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ, ಜಾಗತಿಕ ಇನ್ವೆಸ್ಟ್ಮೆಂಟ್ಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ. ಆದರೆ ಅದು ಅನಭಿವೃದ್ಧಿ ರಾಷ್ಟ್ರ ಮತ್ತು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಮೇಲೆ ಸಾಕಷ್ಟು ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದನ್ನು ಇವತ್ತು ನಾವೆಲ್ಲರೂ ಕೂಡ ಮರಿತಾ ಇದ್ದೀವಿ. ಏನು ಒಂದು ಡ್ರಾಬ್ಯಾಕ್ ಏನು ಇಂಡಿಯನ್ ಎಕಾನಮಿದು ಅಂದರೆ, ವಿ ಡೋಂಟ್ ಹ್ಯಾವ್ ಎನಿ ಒರಿಜಿನಲ್ ಐಡಿಯಾ ಟುವರ್ಡ್ಸ್ ಎಕನಾಮಿಕ್ ಪ್ರಾಬ್ಲಮ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಇನ್ ದಿಸ್ ಕಂಟ್ರಿ. ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ಆಫ್ ಇಂಡಿಯನ್ ಎಕಾನಮಿ, ಇಂಡಿಯನ್ ಪೊಲಿಟಿ ಅಂತಕ್ಕಂಥ. ಇವತ್ತೇನು ಯಾವುದೋ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಕರೆಯಲ್ಪಡ್ತಕ್ಕಂಥ ರಾಷ್ಟ್ರಗಳು ಏನು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಅಥವಾ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ನೀತಿಗಳು ಅವರೇನು ರೂಪಿಸ್ಕೊಂಡಿದ್ದಾರೋ ಅದೇ ನೀತಿಗಳನ್ನು ನಾವು ಯಥಾವತ್ತಾಗಿ ಭಾರತದಲ್ಲಿ ತಂದು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಒಬ್ಬ ಮ್ಯಾಕ್ಸ್ ವೆಬರ್ ಅಂತಕ್ಕಂಥ ಒಬ್ಬ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು ಒಂದು ಪುಸ್ತಕವನ್ನು ಬರೀತಾರೆ, ದ ಪ್ರೊಟೆಸ್ಟೆಂಟ್ ಎಥಿಕ್ಸ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅನ್ನೋ ಒಂದು ಪುಸ್ತಕದಲ್ಲಿ ಮ್ಯಾಕ್ಸ್ ವೆಬರ್ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಅನ್ನೋದು ಅಥವಾ ಅಭಿವೃದ್ಧಿಯ ಕಾರ್ಯಕ್ರಮಗಳಂತಕ್ಕಂಥವೇನಿದ್ದಾವೆ ಅಥವಾ ಅಭಿವೃದ್ಧಿಯ ನೀತಿಗಳೇನಿದ್ದಾವೆ, ಅಭಿವೃದ್ಧಿಯ ಪಾಲಿಸೀಸ್ ಏನಿದ್ದಾವೆ, ಇವು ಆ ಒಂದು ದೇಶದ ಸಂಸ್ಕೃತಿಯ ತಳಹದಿ ಆಧಾರದ ಮೇಲೆ ರೂಪುಗೊಳ್ಳಬೇಕೇ ವಿನಃ ಅನ್ಯ ದೇಶಗಳಿಂದ ನಾವು ಅದನ್ನು ನೇರವಾಗಿ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ತಪ್ಪು ಅಥವಾ ಬೇರೆ ಯಾವುದೇ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ತಪ್ಪು ಅನ್ನೋ ಒಂದು ಒಪಿನಿಯನ್ನ ಮ್ಯಾಕ್ಸ್ ವೆಬರ್ ಅಂತಕ್ಕಂಥ ಒಬ್ಬ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞ ದ ಪ್ರೊಟೆಸ್ಟೆಂಟ್ ಎಥಿಕ್ಸ್ ಅಂಡ್ ದ ಸ್ಪಿರಿಟ್ ಆಫ್ ಕ್ಯಾಪಿಟಲಿಸಮ್ ಅನ್ನೋ ಒಂದು ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಇದನ್ನು ನಾವು ನೋಡಿದಾಗ ಭಾರತದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನೇರವಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ನೇರವಾಗಿ ತಂದು ಭಾರತದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಒಂದು ಭಾರತದ ದೊಡ್ಡ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆಯಾಗಿ ಇವತ್ತು ಪರಿಣಮಿಸಿದೆ. ಇಟ್ ಇಸ್ ದ ಮೇಜರ್ ಡ್ರಾಬ್ಯಾಕ್ ಆಫ್ ಇಂಡಿಯನ್ ಎಕಾನಮಿ ಅಂದರೆ ತಪ್ಪಾಗಲಾರ್ದು ಅಂತಕ್ಕಂಥದ್ದು. ಇಷ್ಟು ಕೂಡ ದ ಮೇಜರ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್ ಆ್ಯಂಡ್ LPG ಆನ್ ಇಂಡಿಯನ್ ಸೊಸೈಟಿ. ಇನ್ನು ನೆಕ್ಸ್ಟ್ ತದನಂತರ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಮೋಸ್ಟ್ ಅನದರ್ ಎಕನಾಮಿಕ್ ರೆವಲ್ಯೂಷನ್ ದಟ್ ಈಸ್ MDG, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳು. ಏನು ಸರ್ ಇವು ಸಹಸ್ರಮಾನ ಅಭಿವೃದ್ಧಿಯ ಗುರಿಗಳ ಅಂದರೆ ಏನು ಅನ್ನೋದಾದರೆ, ಏನು ನಮ್ಮ ವಿಶ್ವಸಂಸ್ಥೆ ಅನ್ನೋದೇನಿದೆ ಅದು 2000 ಸೆಪ್ಟೆಂಬರ್ 24ರಂದು ಒಂದು ಮಿಲೇನಿಯಂ ಸಭೆಯಲ್ಲಿ ವಿಶ್ವಸಂಸ್ಥೆ ತನ್ನ 191 ಸದಸ್ಯ ರಾಷ್ಟ್ರಗಳೊಂದಿಗೆ 2015ರ ಒಳಗಾಗಿ ಸುಮಾರು 8 ಅಂತಾರಾಷ್ಟ್ರೀಯ ಗುರಿಗಳನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಅವುಗಳನ್ನ ರೀಚ್ ಮಾಡೋದಕ್ಕೆ ಮುಂದಾಗುತ್ತೆ. ಅದನ್ನೇ ನಾವು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತಾ ಹೋಗ್ತೀವಿ. ಏನಿವತ್ತು ಯುನೈಟೆಡ್ ನೇಷನ್ ಏನಿದೆ ಅದು ಸುಮಾರು 8 ಇಂಟರ್ನ್ಯಾಷನಲ್ ಗೋಲ್ಸನ್ನು ಮುಂದೆ ಇಟ್ಕೊಂಡು ಅವುಗಳನ್ನ ಎಲ್ಲ ರಾಷ್ಟ್ರನೂ ಕೂಡ ಆ ಒಂದು ಗುರಿಗಳನ್ನು ಮುಟ್ಟೋದಕ್ಕೆ ರೀಚ್ ಆಗಬೇಕು ಅಂತಕ್ಕಂಥ ಒಂದು ಟಾರ್ಗೆಟನ್ನು ಕೊಟ್ಬಿಟ್ಟು 2015 ಟಾರ್ಗೆಟ್ ಇಯರನ್ನಾಗಿ ಮಾಡಿಬಿಟ್ಟು 2000ರಲ್ಲಿ ಕಾರ್ಯಗತಗೊಳಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮವೇ ಒಂದು ಎಕನಾಮಿಕ್ ರೆವಲ್ಯೂಷನ್ನೇ ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದು. ಹಾಗಾದರೆ ಏನು ಸರ್ ಆ 8 ಅಂತಾರಾಷ್ಟ್ರೀಯ ಗುರಿಗಳು ಯಾವ್ಯಾವು ಅನ್ನೋದಾದರೆ, ಮೊದಲನೇದು ಇರಾಡಿಕೇಟ್ ಆಫ್ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್, ಟು ಅಚೀವ್ ಯೂನಿವರ್ಸಲ್ primary education, to promote gender equality and women empowerment, to reduce child mortality, to improve maternal health, to combat HIV, AIDS, malaria and other diseases, to ensure environmental sustainability,
ಟು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ದೀಸ್ ಆರ್ ದ ಮೇಜರ್ goals of millennium development goals in front of United Nation. The United Nation has reached the goals. ಸಾಕಷ್ಟು ದೇಶಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು. ಈ 8 ಗುರಿಗಳಲ್ಲಿ ಸಾಕಷ್ಟು ಗುರಿಗಳು ಕೂಡ ಇವತ್ತು ರೀಚ್ ಆಗಿದ್ದಾವೆ. ನಮ್ಮ ಭಾರತಕ್ಕೆ ಸಂಬಂಧಿಸಿದಂತೆ ನೋಡಿದಾಗ HIV ಏಡ್ಸಲ್ಲಿ ನಾವು ರೀಚ್ ಆಗಿದ್ದೀವಿ. ಜೊತೆಗೆ ವುಮೆನ್ ಎಂಪವರ್ಮೆಂಟ್ ಅನ್ನೋದರಲ್ಲೂ ಕೂಡ ಭಾರತ ರೀಚ್ ಆಗಿದೆ. 2001 ವುಮೆನ್ ಎಂಪವರ್ಮೆಂಟ್ ಇಯರ್. ಏನು ಸರ್ ವುಮೆನ್ ಎಂಪವರ್ಮೆಂಟ್ ಅಂದರೆ ಗಿವ್ ದ ಪವರ್ ಟು ದ ವುಮೆನ್, ದಟ್ಸ್ ವಿ ಕ್ಯಾನ್ ಕಾಲ್ಡ್ ವುಮೆನ್ ಎಂಪವರ್ಮೆಂಟ್. ಸಾಕಷ್ಟು ನಂಬರ್ ಆಫ್ ಸೆಕ್ಟರಲ್ಲೂ ಕೂಡ ನಾವು ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸನ್ನು ರೀಚ್ ಆಗಿದ್ದೀವಿ. ವರ್ಲ್ಡ್ ಕಮ್ಯುನಿಟಿ ಅಂತಕ್ಕಂಥದ್ದು ಕೂಡ ರೀಚ್ ಆಗಿದೆ. ಇಷ್ಟು ಕೂಡ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ. ಈಗ ಅದರ ಮುಂದುವರೆದ ಭಾಗವನ್ನೇ ನಾವು SDG ಅಂತ ಕರಿತಾ ಹೋಗ್ತೀವಿ, ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅದೇ ಹೆಸರು ಇಡ್ಬೋದಾಗಿತ್ತು, ಸೇಮ್ ಅದರ ಮುಂದುವರೆದ ಭಾಗವೇ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ನ ಮುಂದುವರೆದ ಭಾಗವನ್ನೇ ನಾವು SDG ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಕರಿತೀವಿ. ಹಾಗಾದರೆ ಅದೇ ಹೆಸರು ಇಡ್ಬೋದಾಗಿತ್ತು, ಆದರೆ ಕೆಲವು ಟಾರ್ಗೆಟ್ಗಳನ್ನ ಕೆಲವು ಗುರಿಗಳನ್ನ ಚೇಂಜ್ ಮಾಡಿ ಅದರ ಟಾರ್ಗೆಟ್ ಆಫ್ ಇಯರ್ನ ಚೇಂಜ್ ಮಾಡಿಬಿಟ್ಟು ನಾವು ಅದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ಬಿಟ್ಟು ಗುರುತಿಸ್ತಾ ಹೋಗ್ತೀವಿ. ಏನು ಸರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದಾದರೆ, ಇದುವರೆಗೂ ಕೂಡ ಏನು 2015 ತನಕನೂ ಕೂಡ ಸುಮಾರು ವಿಶ್ವ ಏನಿದೆ, ಜಗತ್ತು ಅನ್ನೋದೇನಿದೆ, ಬೆಳವಣಿಗೆ ಅಂದರೆ ಬರೀ ಆರ್ಥಿಕ ಬೆಳವಣಿಗೆ, ಇರ್ತಕ್ಕಂಥ ಸಂಪನ್ಮೂಲಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅಥವಾ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಳ್ಳುವುದರೊಂದಿಗೆ ತೀವ್ರಗತಿಯ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದನ್ನೇ ನಾವು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ವಿ. ಆದರೆ 2015 ನಂತರ ದ ಪ್ರಾಸ್ಪೆಕ್ಟ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಅಂದರೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡೋದ್ರೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದಲ್ಲ. ಈ ಅಭಿವೃದ್ಧಿಯ ಜೊತೆಗೆ ಸಂಪನ್ಮೂಲಗಳು ಉಳಿಸ್ತಕ್ಕಂಥದ್ದು ಕೂಡ ತುಂಬ ಮುಖ್ಯ. ಸಂಪನ್ಮೂಲಗಳನ್ನು ಸಂರಕ್ಷಿಸಿಕೊಳ್ಳುವುದರೊಂದಿಗೆ ಆರ್ಥಿಕ ಪ್ರಗತಿಯನ್ನು ಸಾಧಿಸ್ತಕ್ಕಂಥದ್ದು, ಪರಿಸರವನ್ನು ರಕ್ಷಿಸಿಕೊಳ್ಳುವುದರೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು. ಅಂದರೆ ಮುಂದಿನ ಪೀಳಿಗೆ ಅಗತ್ಯತೆಗಳೊಂದಿಗೆ ಯಾವುದೇ ರಾಜಿ ಇಲ್ಲದೆ ಇಂದಿನ ಪೀಳಿಗೆಯ ಅಗತ್ಯತೆಗಳನ್ನು ಪೂರೈಸ್ಕೊಳ್ತಕ್ಕಂಥದ್ದು. ನಮಗೀಗ ತುಂಬ ಡಿಮ್ಯಾಂಡ್ಸ್ ಇದಾವೆ ಅಂದರೆ ಇರೋಬರ ಸಂಪನ್ಮೂಲಗಳನ್ನೆಲ್ಲವನ್ನು ಕೂಡ ಇವತ್ತು ನಾವು ಬಳಸ್ಕೊಂಡ್ಬಿಟ್ಟು ಮುಂದಿನ ಪೀಳಿಗೆಗೆ ಸಂಪನ್ಮೂಲಗಳನ್ನ ಇಲ್ದಂಗೆ ಮಾಡ್ತಕ್ಕಂಥದ್ದಲ್ಲ. ಮುಂದಿನ ಪೀಳಿಗೆ ಅಗತ್ಯತೆಗಳೊಂದಿಗೆ ಯಾವುದೇ ರಾಜಿ ಇಲ್ಲದೆ, ಅಂದರೆ ಆ ಪೀಳಿಗೆಗೆ ಮುಂದಿನ ಪೀಳಿಗೆಗೂ ಕೂಡ ಸಂಪನ್ಮೂಲಗಳನ್ನು ಉಳಿಸುವುದರ ಜೊತೆಗೆ ಇವತ್ತಿನ ಅಥವಾ ಇಂದಿನ ಪೀಳಿಗೆಯ ಅಗತ್ಯತೆಗಳನ್ನು ಪೂರೈಸ್ಕೊಳ್ತಕ್ಕಂಥದ್ದನ್ನು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಬೇಸಿಕ್ಕಾಗಿ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅನ್ನೋದೇನಿದೆ ಇದು ಡೆವಲಪ್ ಆಗಿದ್ದು ನಾರ್ವೆ ದೇಶದಲ್ಲಿ. ಬ್ರಾಟ್ಲ್ಯಾಂಡ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಡೆವಲಪ್ ಮಾಡ್ತಾರೆ. ಆಮೇಲೆ ಅದು ತುಂಬ ಮಾಡಲ್ ಕಂಡು ಬರುತ್ತೆ. ಆದ್ದರಿಂದ ವಿಶ್ವಸಂಸ್ಥೆ 2015 ನಂತರ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಇಡೀ ಜಗತ್ತಿಗೆ ನಾವು ವಿಸ್ತರಿಸಬೇಕು ಅಂತ ಹೇಳ್ಬಿಟ್ಟು 2015ನೇ ಇಸ್ವಿಯಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಕಾರ್ಯರೂಪಕ್ಕೆ ತರಲಾಗುತ್ತೆ. ಇದು 2030 ಟಾರ್ಗೆಟ್ ಡೇಟ್ ಮಾಡಿಕೊಳ್ಳುತ್ತೆ. 2030 ಟಾರ್ಗೆಟ್ ಡೇಟ್ ಆಗಿರುತ್ತೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ. 2030 ಒಳಗಾಗಿ ಸುಮಾರು 17 ಅಂತಾರಾಷ್ಟ್ರೀಯ ಗುರಿಗಳೊಂದಿಗೆ 2015ರಲ್ಲಿ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಕಾರ್ಯಕ್ರಮವೇ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದು. ಹಾಗಾದರೆ ಏನು ಸರ್ ಆ 17 ಇಂಟರ್ನ್ಯಾಷನಲ್ ಗೋಲ್ಸ್ ಅಥವಾ ಅಂತಾರಾಷ್ಟ್ರೀಯ ಗುರಿಗಳು ಯಾವ್ಯಾವ ಸರ್? 17 ಸಸ್ಟೈನಬಲ್ ಡೆವಲಪ್ಮೆಂಟ್ನ ಗೋಲ್ಸ್ ಯಾವ್ಯಾವು ಅನ್ನೋದಾದರೆ ಒನ್ ಬೈ ಒನ್ ವಿ ವಿಲ್ ಡಿಸ್ಕಸ್. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಒನ್ ಇಸ್ ನೋ ಪಾವರ್ಟಿ, ಝೀರೋ ಹಂಗರ್, ಗ್ಲೋಬಲ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್, affordable and clean energy, decent work and economic growth, industry innovation and infrastructure, reducing inequalities, sustainable cities and communities, responsible consumption and production, climate action, life below water, life on land, peace, justice and strong institution, partnership for the globe. These are all the major sustainable development goals in front of world community. 2030 was the targeted date. The program will be success because of its goals are very fantastic and also very eco-friendly goals are there. ಪ್ರಕೃತಿಗೆ ಪೂರಕವಾಗಿರ್ತಕ್ಕಂಥ ಗೋಲ್ಸನ್ನು ಇದು ಅಳವಡಿಸ್ಕೊಂಡಿರೋದ್ರಿಂದ ಈ ಕಾರ್ಯಕ್ರಮನೂ ಕೂಡ ಯಶಸ್ವಿಯಾಗುತ್ತೆ. ಈಗಾಗಲೇ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳ್ಬಿಟ್ಟು ಜಗತ್ತಿನ ಸಮುದಾಯ ಇವತ್ತು ಮುಂದಾಗಿದೆ. ಇಷ್ಟೆಲ್ಲನೂ ಕೂಡ ಇಷ್ಟೆಲ್ಲನೂ ಕೂಡ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅನ್ನೋದಕ್ಕೆ ಸಂಬಂಧಿಸಿದಂತೆ. ಇನ್ನು ನಂತರ ದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ರೆವಲ್ಯೂಷನ್ ದಟ್ ಈಸ್ ಗ್ರೀನ್ ರೆವಲ್ಯೂಷನ್ ಅನ್ನೋದು. ಈ ಗ್ರೀನ್ ರೆವಲ್ಯೂಷನನ್ನು ನಾವು ಬೇಸಿಕ್ಕಾಗಿ ಗ್ರೀನ್ ರೆವಲ್ಯೂಷನ್ 1.0 ಆ್ಯಂಡ್ ಗ್ರೀನ್ ರೆವಲ್ಯೂಷನ್ 2.0 ಅರ್ಥಾತ್ ಮೊದಲನೇ ಹಸಿರು ಕ್ರಾಂತಿ ಮತ್ತು ಎರಡನೇ ಹಸಿರು ಕ್ರಾಂತಿ ಅಂತ ಹೇಳ್ಬಿಟ್ಟು 2 ಕ್ಲಾಸಿಫಿಕೇಷನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಏನು ಸರ್ ಮೊದಲನೇ ಹಸಿರು ಕ್ರಾಂತಿ ಅಂದರೆ ಏನು, ಅದರ ವಿಧಾನಗಳೇನು, ಹಸಿರು ಕ್ರಾಂತಿ ಅಂದರೆ ಏನು, ಜೊತೆಗೆ ಎರಡನೇ ಹಸಿರು ಕ್ರಾಂತಿ ಅಂದ್ರೇನು, ಅದರ ಟಾರ್ಗೆಟ್ಗಳೇನು, ಅದರ ಮೆಥಡ್ಸ್ ಏನು, ಇಷ್ಟೆಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡೋಣ. ವೆರಿ ಫಸ್ಟ್ ಮೊದಲನೇ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ 1.0 ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ
ಕೃಷಿಯಲ್ಲಿನ ಅಧಿಕ ಉತ್ಪಾದನೆಗಾಗಿ HYVP ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ಸ್ ಎಂಬ ಹೆಸರಿನೊಂದಿಗೆ 1966ರಲ್ಲಿ ಅನುಷ್ಠಾನಗೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನೇ ನಾವು ಗ್ರೀನ್ ರೆವಲ್ಯೂಷನ್ 1.0 ಅಂತ ಕರಿತಾ ಹೋಗ್ತೀವಿ. ಏನು ಸರ್ ಇದು ಅನ್ನೋದಾದರೆ, ಇನ್ನು 1964ರಲ್ಲಿ ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ LB ಶಾಸ್ತ್ರಿ ಅವರು ವಾರದಲ್ಲಿ ಒಂದು ದಿನ ಉಪವಾಸಕ್ಕೆ ಕರೆ ಕೊಡ್ತಾರೆ. ಅಂದರೆ ದ ಫುಡ್ ಕ್ರೈಸಿಸ್ ಅನ್ನೋದು ಅಥವಾ ಆಹಾರದ ಕೊರತೆ ಅನ್ನೋದು ಅಷ್ಟರ ಮಟ್ಟಿಗೆ ಇರುತ್ತೆ ಭಾರತದಲ್ಲಿ. ದ ಫುಡ್ ಕ್ರೈಸಿಸ್ ವಾಸ್ ದ ಮೇಜರ್ ಪ್ರಾಬ್ಲಮ್ ಇನ್ ಫ್ರಂಟ್ ಆಫ್ ಇಂಡಿಯಾ ಆನ್ ದ ಟೈಮ್. ಆದ್ದರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನು ಮಾಡ್ತಾರಪ್ಪ ಅಂದರೆ, ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ವಾರದಲ್ಲಿ ಒಂದು ದಿನ ಉಪವಾಸ ಇರಬೇಕು ಅನ್ನೋ ಒಂದು ಕರೆಯನ್ನು ಕೊಡ್ತಾರೆ. ಈ ಒಂದು ಕರೆಯನ್ನು ನಾರ್ಮನ್ ಇ ಬೋರ್ಲಾಗ್ ಎಂಬ ಒಬ್ಬ ಅಮೆರಿಕದ ಅಗ್ರಿಕಲ್ಚರ್ ಸೈನ್ಸಿಸ್ಟ್ ಮೆಕ್ಸಿಕೋದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಶಾಸ್ತ್ರೀಜಿಯವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಪತ್ರಿಕೆಯಲ್ಲಿ ನೋಡ್ತಾರೆ. ಅಂದರೆ ಭಾರತದಲ್ಲಿ ಇಷ್ಟರ ಮಟ್ಟಿಗೆ ಫುಡ್ ಕ್ರೈಸಿಸ್ ಇದೆಯಾ, ಆಹಾರದ ಕೊರತೆ ಇಷ್ಟರ ಮಟ್ಟಿಗೆ ಇದೆಯಾ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ಜಾಗತಿಕ ಹಸಿರು ಕ್ರಾಂತಿಯ ಪಿತಾಮಹ ನೆನೆಸ್ಕೊಂಡಿರ್ತಕ್ಕಂಥ ನಾರ್ಮನ್ ಇ ಬೋರ್ಲಾಗ್ ಅನ್ನೋರೇನಿದ್ದಾರೆ, ಅವರು ದಿಢೀರನೆ ಭಾರತಕ್ಕೆ ಬಂದು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ನೆನೆಸ್ಕೊಂಡಿರ್ತಕ್ಕಂಥ MS ಸ್ವಾಮಿನಾಥನೊಂದಿಗೆ ಕೈ ಜೋಡಿಸ್ಬಿಟ್ಟು ಭಾರತದಲ್ಲಿ ಇವತ್ತು ಆಹಾರದ ಬಿಕ್ಕಟ್ಟಿದೆ, ಅದು ಭಾರತವನ್ನು ಏನಾದರೂ ಮಾಡಿ ಆಹಾರದ ಬಿಕ್ಕಟ್ಟಿನಿಂದ ಹೊರತರಬೇಕು, ಭಾರತದಲ್ಲಿ ಆಹಾರದ ಕೊರತೆಯನ್ನು ನೀಗಿಸಬೇಕು, ಆಹಾರದ ಬಿಕ್ಕಟ್ಟನ್ನು ನಿವಾರಿಸಬೇಕು ಅಂತ ಹೇಳ್ಬಿಟ್ಟು MS ಸ್ವಾಮಿನಾಥನೊಂದಿಗೆ ಸೇರಿ ಒಂದು ಸ್ಟ್ರಾಟರ್ಜಿನ ಬಳಸ್ತಾರೆ. ಆ ಸ್ಟ್ರಾಟರ್ಜಿನ ನಾವು ಗ್ರೀನ್ ರೆವಲ್ಯೂಷನ್ 1.0 ಅಂತ ಕರಿತಾ ಹೋಗ್ತೀವಿ. ಏನು ಸರ್ ಹಂಗಾದರೆ ಈ ನಾರ್ಮನ್ ಇ ಬೋರ್ಲಾಗ್ ಮತ್ತು MS ಸ್ವಾಮಿನಾಥನ್ ಅವರು ಸೇರಿಬಿಟ್ಟು ಆ ಸ್ಟ್ರಾಟರ್ಜಿ ಬಳಸಿದ್ರಲ್ಲ, ಏನು ಸ್ಟ್ರಾಟರ್ಜಿ ಏನು ಮಾಡಿದ್ರಪ್ಪ ಅಂದರೆ ಅವರು 2x2x2 ಮಾದರಿ. ಭಾರತದಲ್ಲಿ ಇವತ್ತು ಆಹಾರದ ಬಿಕ್ಕಟ್ಟಿದೆ, ಆಹಾರದ ಕೊರತೆ ಇದೆ, ಆದ್ದರಿಂದ ಆಹಾರದ ಕೊರತೆಯನ್ನು ನಾವು ನಿವಾರಿಸಬೇಕು. ಆದ್ದರಿಂದ 2x2x2 ಮಾದರಿಯನ್ನು ಅನುಸರಿಸಬೇಕು. ಏನು ಸರ್ ಈ 2x2x2 ಮಾದರಿ ಅನ್ನೋದಾದರೆ, 2 ರಾಜ್ಯಗಳು, 2 ಬೆಳೆಗಳು, 2 ವ್ಯಕ್ತಿಗಳು ಅನ್ನೋ ಅರ್ಥ ಬರುತ್ತೆ. 2 ರಾಜ್ಯಗಳಂದರೆ ಪಂಜಾಬ್ ಮತ್ತು ಹರಿಯಾಣ, 2 ಬೆಳೆಗಳಂದರೆ ಗೋಧಿ ಮತ್ತು ಭತ್ತ, 2 ವ್ಯಕ್ತಿಗಳಂದರೆ ನಾರ್ಮನ್ ಇ ಬೋರ್ಲಾಗ್ ಮತ್ತು ಸ್ವಾಮಿನಾಥನ್, MS ಸ್ವಾಮಿನಾಥನ್ ಅಂತಕ್ಕಂಥದ್ದು. ಏನು ಮಾಡಿದ್ರು ಸರ್ ಇವರು ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೋಸ್ಕರ ಇವ್ರು ಏನು ಮಾಡಿದ್ರಪ್ಪ ಅಂದರೆ, ಈಗ ಯಾವುದೋ ಒಂದು ಎಕರೆ ಭೂಮಿ ಇದೆ, ಒಂದು ಎಕರೆ ಭೂಮಿಯಲ್ಲಿ ಒಂದು 10 ಕ್ವಿಂಟಲ್ ಬೆಳಿಬೋದು. ಅಂತಹ ಭೂಮಿಗೆ ಹೈಬ್ರಿಡ್ ಬೀಜಗಳನ್ನು, ಕ್ರಿಮಿನಾಶಕಗಳನ್ನು, ರಾಸಾಯನಿಕಗಳನ್ನು ಕೊಟ್ಟು 20 ಕ್ವಿಂಟಲ್ 25 ಕ್ವಿಂಟಲ್ ಬೆಳೆಯೋಂಗೆ ಮಾಡ್ತಕ್ಕಂಥದ್ದು. ಅಂದರೆ ಇವರು ರಾಸಾಯನಿಕಗಳನ್ನು, ರಸಗೊಬ್ಬರಗಳನ್ನು ಮತ್ತು ಹೈಬ್ರಿಡ್ ಬೀಜಗಳನ್ನು ಕೊಡೋದ್ರೊಂದಿಗೆ ಇಳುವರಿಯಲ್ಲಿ ಜಾಸ್ತಿ ಮಾಡೋದ್ರೊಂದಿಗೆ ಭಾರತಕ್ಕೆ ಬಂದಿರತಕ್ಕಂಥ ಈ ಆಹಾರದ ಬಿಕ್ಕಟ್ಟನ್ನು ನಾವು ಪರಿಹರಿಸಬಹುದು ಅಂತ ಹೇಳ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾರೆ. ಅದಕ್ಕೆ ಸ್ಯಾಂಪಲ್ ಆಗಿ ಅವರು ಬೇಸಿಕ್ ಆಗಿ ಅಥವಾ ಸ್ಟಾರ್ಟಿಂಗಲ್ಲಿ 2 ರಾಜ್ಯಗಳನ್ನು ತಗೊಳ್ತಾರೆ, ಜೊತೆಗೆ 2 ಬೆಳೆಗಳನ್ನು, ಗೋಧಿ ಮತ್ತು ಭತ್ತ ಅಂತಕ್ಕಂಥ ಬೆಳೆಗಳನ್ನು ತಗೊಳ್ತಾರೆ. 2 ವ್ಯಕ್ತಿಗಳು MS ಸ್ವಾಮಿನಾಥ ಮತ್ತು ನಾರ್ಮನ್ ಇ ಬೋರ್ಲಾಗ್. ಅಂದರೆ ಹಸಿರು ಕ್ರಾಂತಿ 1.0 ಅಂದರೆ ಅದು 2x2x2 ಮಾದರಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇವ್ರು ಏನು ಮಾಡಿದ್ರು, ಭಾರತದಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಇವರು ಅನುಸರಿಸಿರ್ತಕ್ಕಂಥ ವಿಧಾನಗಳು, ತಂತ್ರಗಳು, ಟೆಕ್ನಿಕ್ಸ್ ಏನಪ್ಪ ಅನ್ನೋದಾದರೆ, ಮೊದಲನೇದು ಕಾಣ್ತಾ ಇದೆ ಹೈಬ್ರಿಡ್ ಬೀಜಗಳ ಬಳಕೆ. ಏನು ಇಷ್ಟೂ ದಿನಗಳ ಕಾಲ ನಾಟಿ ಬೀಜಗಳನ್ನು ಬಳಸ್ತಾ ಇದ್ರಿ, ಅವು ಇಳುವರಿ ಜಾಸ್ತಿ ಕೊಡ್ತಿರಲಿಲ್ಲ, ಜೊತೆಗೆ ತುಂಬ ಲಾಂಗ್ ಟರ್ಮ್ ಟೈಮ್ ತಗೊಳ್ಳವು. ಇವತ್ತು ಭಾರತದಲ್ಲಿ ಆಹಾರದ ಕೊರತೆ ಇದೆ, ಆಹಾರದ ಬಿಕ್ಕಟ್ಟನ್ನು ನಿವಾರಿಸಬೇಕು, ನಾವು ಸಮಸ್ಯೆಯನ್ನು ಬಗೆಹರಿಸಬೇಕು. ಆದ್ದರಿಂದ ಹೈಬ್ರಿಡ್ ಬೀಜಗಳನ್ನು ಬಳಕೆ ಮಾಡಿ, ಅವುಗಳ ಜೆನೆಟಿಕಲಲ್ಲಿ ನಾವು ಚೇಂಜ್ ಮಾಡಿರ್ತೀವಿ, ಜೊತೆಗೆ ಹೆಚ್ಚು ಇಳುವರಿ ಕೊಡ್ತಾ ಹೋಗುತ್ತೆ, ಶಾರ್ಟ್ ಟರ್ಮಲ್ಲಿ ನಮಗೆ ಬೆಳೆ ಕಂಪ್ಲೀಟ್ ಆಗುತ್ತೆ. ಆದ್ದರಿಂದ ಇನ್ನು ಮುಂದೆ ಯಾರೂ ಕೂಡ ನಾಟಿ ಬೀಜಗಳನ್ನು ಬಳಸ್ತಕ್ಕಂಥದ್ದು ಬೇಡ, ಹೈಬ್ರಿಡ್ ಬೀಜಗಳನ್ನು ಬಳಕೆ ಮಾಡಿ. ಅಂದರೆ ಹೈಬ್ರಿಡ್ ಬೀಜಗಳನ್ನು ಬಳಕೆ ಮಾಡ್ತಕ್ಕಂಥ ಒಂದು ವಿಧಾನವಾಗಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ರಾಸಾಯನಿಕ ಮತ್ತು ರಸಗೊಬ್ಬರಗಳನ್ನು ಬಳಕೆ ಮಾಡ್ತಕ್ಕಂಥದ್ದು. ಇಷ್ಟೂ ದಿನಗಳ ಕಾಲ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ತಾ ಇದ್ರಿ, ಅವು ಹೆಚ್ಚು ಇಳುವರಿ ಕೊಡ್ತಾ ಇರಲಿಲ್ಲ. ಆದ್ದರಿಂದ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು, ರಸಗೊಬ್ಬರಗಳನ್ನು ಬಳಸ್ತಾ ಹೋಗಬೇಕು ಕೃಷಿಯಲ್ಲಿ. ಯಾವಾಗ ರಾಸಾಯನಿಕಗಳನ್ನು ಮತ್ತು ರಸಗೊಬ್ಬರಗಳನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ಬಳಸ್ತಾ ಹೋಗ್ತೀವೋ ಆಗ ಕೃಷಿಯ ಉತ್ಪಾದನೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಜೊತೆಗೆ ಆದಾಯನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಶಕ್ಕೆ ಒದಗಿರ್ತಕ್ಕಂಥ ಈ ಒಂದು ಆಹಾರದ ಕೊರತೆ ಅನ್ನೋ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸಬಹುದು ಅಂತ ಹೇಳ್ಬಿಟ್ಟು ಅವರು ರಾಸಾಯನಿಕಗಳನ್ನು ಮತ್ತು ರಸಗೊಬ್ಬರಗಳನ್ನು ಬಳಸೋದಕ್ಕೆ ಶಿಫಾರಸು ಮಾಡ್ತಾ ಹೋಗ್ತಾರೆ. ಜೊತೆಗೆ ಕ್ರಿಮಿನಾಶಕಗಳನ್ನು ಬಳಕೆ ಮಾಡಿ ಅಂತ ಹೇಳ್ತಾರೆ. ಇವತ್ತು ಯಾವುದೋ ಒಂದು ಕೀಟ ಬಂದಿದೆ ಅಥವಾ ಯಾವುದೋ ಒಂದು ರೋಗ ಬಂದಿದೆ ಕಾಯಿಲೆಗೆ ಅಂದರೆ ನೀವು ಸುಮ್ಮನೆ ಬಿಟ್ಟಿರ್ತಿದ್ರಿ, ಅದು ಬೇಡ. ಇವತ್ತೇನಾದರೂ ಒಂದು ಕಾಯಿಲೆ ಆಗಿದೆ ಅಥವಾ ಒಂದು ಕೀಟ ಬಂದಿದೆ ಅಂದರೆ ಕ್ರಿಮಿನಾಶಕಗಳನ್ನು ಬಳಸ್ರಿ, ಜೊತೆಗೆ ಯಾಂತ್ರೀಕರಣ ಮಾಡಿರಿ. ಇನ್ನು ಇಷ್ಟೂ ದಿನಗಳ ಕಾಲ ನೀವು ನೇಗಿಲು ಹೊಡಿತಾ ಇದ್ರಿ, ಇನ್ನು ಮುಂದೆ ನೇಗಿಲು ಹೊಡಿಯೋಕ್ಕೆ ಹೋಗ್ಬೇಡ್ರಿ, ಟ್ರ್ಯಾಕ್ಟರ್ ತಗೋಬೇಡ್ರಿ, ಉಳುಮೆ ಮಾಡಿರಿ, ಭೂಮಿ ಚೆನ್ನಾಗಿ ಉಳುಮೆ ಆಗುತ್ತೆ, ಒಳ್ಳೆ ಬೆಳೆ ಬರುತ್ತೆ. ನ್ಯೂ ಸಿಸ್ಟಮ್ ಇದು. ಎಲ್ಲರೂ ಕೂಡ ಯಾಂತ್ರೀಕರಣ ಅಂದರೆ ಯಂತ್ರಗಳನ್ನು ಬಳಸ್ರಿ, ಕಟಾವು ಮಾಡೋದಕ್ಕೆ, ನಾಟಿ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಯಂತ್ರಗಳನ್ನು ಬಳಸ್ತಾ ಹೋಗ್ರಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈ ಒಂದು ವಿಧಾನವನ್ನು ಕೂಡ ಅನುಸರಿಸಿ ಅನ್ನೋ ಒಂದು ಶಿಫಾರಸನ್ನು ಕೂಡ MS ಸ್ವಾಮಿನಾಥನ್ ಮತ್ತು ನಾರ್ಮನ್ ಇ ಬೋರ್ಲಾಗ್ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೀರಾವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗುತ್ತೆ. ಗ್ರೀನ್ ರೆವಲ್ಯೂಷನ್ 1.0ನಲ್ಲಿ ನೀರಾವರಿಗೆ ಹೆಚ್ಚಿನ ಪ್ರಾಧಾನ್ಯತೆ. ಎಂತಹ ನೀರಾವರಿ ಅಂದರೆ ಬೃಹತ್ ನೀರಾವರಿ, ಅಂದರೆ ಡ್ಯಾಮ್ಗಳನ್ನ ಕಟ್ತಕ್ಕಂಥದ್ದು, ಕೆನಾಲ್ಗಳನ್ನ ತೆಗಿತಕ್ಕಂಥದ್ದು, ಇದಕ್ಕೆ ಹೆಚ್ಚಿನ ಒತ್ತು ಕೊಡಲಾಗುತ್ತೆ. ಜೊತೆಗೆ ಸೈಂಟಿಫಿಕ್ ಅಗ್ರಿಕಲ್ಚರ್, ವೈಜ್ಞಾನಿಕವಾಗಿ ಬೇಸಾಯವನ್ನು ಮಾಡ್ತಾ ಹೋಗ್ರಿ. ಯಾವುದೋ ಟ್ರೆಡಿಷನಲ್ ಆಗಿ
ನೀವು ಇಂದಿನಿಂದ ಯಾವ ರೀತಿ ಅಗ್ರಿಕಲ್ಚರ್ ಮಾಡ್ಕೊಂಡು ಬರ್ತಾ ಇದ್ರೆ ಹಂಗೆ ಮಾಡಿದ್ರೆ ಆಗೋದಿಲ್ಲ. ಇವತ್ತು ಕಾಲ ಬದಲಾವಣೆ ಆಗಿದೆ, ಪ್ರಪಂಚ ಬದಲಾಗಿದೆ, ನಾವು ಕೂಡ ಬದಲಾಗಬೇಕು. ಆದ್ದರಿಂದ ಎಲ್ಲರೂ ಕೂಡ ವೈಜ್ಞಾನಿಕ ಬೇಸಾಯವನ್ನು ಮಾಡ್ತಾ ಹೋಗೋಣ ಅನ್ನೋ ಒಂದು ಮಾಹಿತಿ ಅಥವಾ ಅನ್ನೋ ಒಂದು ವಿಧಾನವನ್ನು ಕೂಡ ಅನುಸರಿಸಬೇಕು ಅಂತ ಹೇಳ್ಬಿಟ್ಟು ಈ 6 ವಿಧಾನಗಳನ್ನು ಕೂಡ ಗ್ರೀನ್ ರೆವಲ್ಯೂಷನ್ 1.0ನಲ್ಲಿ ನಾರ್ಮನ್ ಹಿ ಬೋರ್ಲಾಗ್ ಮತ್ತು ಸ್ವಾಮಿನಾಥನ್ ಅವರು ಶಿಫಾರಸು ಮಾಡ್ತಾ ಹೋಗ್ತಾರೆ. ಇನ್ನು ಮುಂದೆ ರೈತರೆಲ್ಲರೂ ಕೂಡ ಹೈಬ್ರಿಡ್ ಬೀಜಗಳನ್ನು ಬಳಕೆ ಮಾಡ್ತಾ ಹೋಗಬೇಕು, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಹೋಗಬೇಕು, ಕ್ರಿಮಿನಾಶಕಗಳನ್ನು ಬಳಕೆ ಮಾಡ್ತಾ ಹೋಗಬೇಕು, ಯಾಂತ್ರೀಕರಣ ಮಾಡಿರಿ, ನೀರಾವರಿ ಮಾಡಿರಿ, ವೈಜ್ಞಾನಿಕ ಬೇಸಾಯ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಅನಿಸುತ್ತೆ ಇದೆಲ್ಲ ನೋಡಿದಾಗ. ಆದರೆ ಇದರ ಅಡ್ವರ್ಸ್ ಎಫೆಕ್ಟ್ ನಮಗೆ ಲೇಟಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾವುದೇ ಒಬ್ಬ ರೈತನಿಗೆ ಇವತ್ತು ಒಂದು ಎಕರೆಯಲ್ಲಿ 10 ಕ್ವಿಂಟಲ್ ಬೆಳೀತಕ್ಕಂಥ ಸಂದರ್ಭದಲ್ಲಿ 20 ಕ್ವಿಂಟಲ್ 25 ಕ್ವಿಂಟಲ್ ಬೆಳಿಬೋದು ಅಂದರೆ ಆ ರೈತ ಏನು ಮಾಡ್ತಾನಪ್ಪ ಅಂದರೆ ಅದೇ ಬೀಜಗಳನ್ನ ಕೊಂಡ್ಕೊಳ್ತಾನೆ, ಅದೇ ಗೊಬ್ಬರಗಳನ್ನು ಬಳಸ್ತಾ ಹೋಗ್ತಾನೆ, ಅದೇ ರಾಸಾಯನಿಕಗಳನ್ನು ಬಳಸ್ತಾ ಹೋಗ್ತಾನೆ, ಕ್ರಿಮಿನಾಶಕಗಳನ್ನು ಬಳಸ್ತಾ ಹೋಗ್ತಾನೆ, ಯಾಂತ್ರೀಕರಣ ಮಾಡ್ತಾ ಹೋಗ್ತಾನೆ. ಆದರೆ ತದನಂತರದಲ್ಲೇ ಅದರ ಅಡ್ವರ್ಸ್ ಎಫೆಕ್ಟ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಲೇಟಾಗಿ. ಯಾಕಪ್ಪ ಅಂದರೆ ಕೃಷಿ ಅನ್ನೋದು ಪ್ರಕೃತಿಗೆ ಪೂರಕವಾಗಿರಬೇಕು. ಆದರೆ ಇದು ಪ್ರಕೃತಿಗೆ ಪೂರಕವಾಗಿಲ್ಲ. ಗ್ರೀನ್ ರೆವಲ್ಯೂಷನ್ ಅನ್ನೋದು ಪ್ರಕೃತಿಗೆ ಪೂರಕವಾಗಿಲ್ಲ. ಕೃಷಿ ಅನ್ನೋದು ಪ್ರಕೃತಿಗೆ ಪೂರಕವಾಗಿದ್ದಾಗ ಮಾತ್ರ ನಮಗೆ ಪ್ರಕೃತಿ ಅನ್ನೋದು ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಆದರೆ ಈ ಹೈಬ್ರಿಡ್ ಬೀಜಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ರಾಸಾಯನಿಕ, ರಸಗೊಬ್ಬರ, ಕ್ರಿಮಿನಾಶಕಗಳೆಲ್ಲವೂ ಕೂಡ ಪ್ರಕೃತಿಗೆ ವಿರುದ್ಧವಾಗಿರೋದ್ರಿಂದ ಪ್ರಕೃತಿ ಇವತ್ತಲ್ಲ ನಾಳೆ ನಮ್ಮ ಮೇಲೆ ಅದು ಮುನಿಸಿ ತೀರಿಸ್ಕೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ನಮಗೆ ಲೇಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಂತಹ ರೈತನೇ ಆಗಲಿ 10 ಕ್ವಿಂಟಲ್ ಬೆಳೆಯೋ ಪ್ಲೇಸಲ್ಲಿ 20 ಕ್ವಿಂಟಲ್ ಅಂದರೆ ಅವನು ಈ ಎಲ್ಲ ವಿಧಾನಗಳನ್ನ ಅನುಸರಿಸ್ತಾನೆ. ಅನುಸರಿಸಿದ ನಂತರ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಏನಿದ್ರೆ ಅಡ್ವರ್ಸ್ ಎಫೆಕ್ಟ್ ಅನ್ನೋದನ್ನು ನಾವು ನೆಕ್ಸ್ಟ್ ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಏನಾದರೂ ಅಡ್ವರ್ಸ್ ಏನಿದೆ ಅನ್ನೋದನ್ನು. ಆಯ್ತು, ಈಗ ಗ್ರೀನ್ ರೆವಲ್ಯೂಷನ್ 1.0ನಲ್ಲಿ ನಾವೇನು ಮೆಥಡ್ಗಳನ್ನ ನೋಡಿದ್ವಲ್ಲ, ಏನು ಮೆಥಡ್ಗಳನ್ನ ನೋಡಿದ್ವಿ ನಾವು, ಹೈಬ್ರಿಡ್ ಬೀಜಗಳ ಬಳಕೆ ಮಾಡಿರಿ ಅಂದ್ರಿ, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು, ಯಾಂತ್ರೀಕರಣ, ನೀರಾವರಿ, ವೈಜ್ಞಾನಿಕ ಬೇಸ್ ಇದೆಲ್ಲ ಇದೆ. ಅದೇ ರೀತಿ ಗ್ರೀನ್ ರೆವಲ್ಯೂಷನ್ 2.0 ಎರಡನೇ ಹಸಿರು ಕ್ರಾಂತಿಗೆ ಬರ್ರಿ. ಎರಡನೇ ಹಸಿರು ಕ್ರಾಂತಿಗೆ ಬಂದಾಗ ಎಲ್ಲ ಆಪೋಸಿಟ್ ಇದೆ. ಮೊದಲನೇ ಹಸಿರು ಕ್ರಾಂತಿ ಅಥವಾ ಗ್ರೀನ್ ರೆವಲ್ಯೂಷನ್ 1.0ಗೆ ಗ್ರೀನ್ ರೆವಲ್ಯೂಷನ್ 2.0 ತುಂಬ ಆಪೋಸಿಟ್ ಇದೆ. ನೋಡ್ರಿ, ಬೇಕಾದರೆ ಮೆಥಡ್ಸ್ ಏನು ಅನುಸರಿಸ್ತಾರಪ್ಪ ಅಂದರೆ ಇಷ್ಟು ಕೂಡ ನಾವು ಗ್ರೀನ್ ರೆವಲ್ಯೂಷನ್ 1ನಲ್ಲಿ ಅನುಸರಿಸಿರ್ತಕ್ಕಂಥ ವಿಧಾನಗಳು. ತದನಂತರ ಗ್ರೀನ್ ರೆವಲ್ಯೂಷನ್ 2.0 ಅನ್ನೋದು ಬರುತ್ತೆ. ಅಲ್ಲಿ ಅದಕ್ಕೆ ವಿರುದ್ಧವಾಗಿ ನಾವು ಮೆಥಡ್ಗಳನ್ನ ಅನುಸರಿಸ್ತೀವಿ. ನೋಡ್ರಿ, ಅಲ್ಲಿ ನಾವು ಹೈಬ್ರಿಡ್ ಬೀಜಗಳ ಬಳಕೆ ಅಂತ ಅಂದಿದ್ವಿ, ಇಲ್ಲಿ ದೇಶೀಯ ತಳಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆನ ಕೊಡ್ರಿ. ಅಂದರೆ ನೀವು ಬರೀ ಹೈಬ್ರಿಡ್ ಬೀಜಗಳನ್ನ ಬಳಕೆ ಮಾಡ್ತಾ ಹೋದರೆ ಮುಂದೊಂದು ದಿನಗಳು ದೇಶೀಯ ಅಥವಾ ನಾಟಿ ಬೀಜಗಳು ಇಲ್ದಂಗೆ ಆಗ್ಬೋದು. ಬರೀ ನೀವು ಸೀಮೆ ಹಸುಗಳನ್ನ ಇಟ್ಕೊಳ್ತಾ ಹೋದರೆ ಮುಂದೊಂದು ದಿನ ನಾಟಿ ಹಸುವಿನ ಜನ್ರೇಷನ್ನೇ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಸಿಗದೆ ಆಗ್ಬೋದು. ಆದ್ದರಿಂದ ಯಾವುದೇ ಒಂದು ದೇಶದಲ್ಲಿ ಒಂದು ತಳಿ ಇದೆ ಅಂದರೆ ಅದು ಪ್ರಕೃತಿ ಸೃಷ್ಟಿ. ಅದರಿಂದ ದೇಶೀಯ ತಳಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗಬೇಕು. ಹಿಂದೆ ನಾವು ಹೈಬ್ರಿಡ್ ಬೀಜಗಳಂತ ಅಂದಿದ್ವಿ, ಆದರೆ ಅದು ತುಂಬ ತಪ್ಪು, ಅದು ಪ್ರಕೃತಿಗೆ ವಿರುದ್ಧವಾಗಿದೆ. ದೇಶೀಯ ತಳಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಈ ಒಂದು ಗ್ರೀನ್ ರೆವಲ್ಯೂಷನ್ 2.0 ಮೆಥಡ್ಸಲ್ಲಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಸಾವಯವ ಮತ್ತು ಜೈವಿಕ ಕೃಷಿಗೆ ಹೆಚ್ಚಿನ ಒತ್ತು ಕೊಡಲಾಯಿತು. ಅಲ್ಲಿ ವೈಜ್ಞಾನಿಕ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡಿರಿ ಕೃಷಿಯಲ್ಲಿ ಅಂತ ಹೇಳಿದ್ವಿ ಗ್ರೀನ್ ರೆವಲ್ಯೂಷನ್ 1.0ನಲ್ಲಿ. ಇಲ್ಲಿ ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ. ಏನು ಸರ್ ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ ಅಂದರೆ ರಸಗೊಬ್ಬರಗಳನ್ನು, ರಾಸಾಯನಿಕಗಳನ್ನು, ಕ್ರಿಮಿನಾಶಕಗಳನ್ನು ಜೊತೆಗೆ ಹೈಬ್ರಿಡ್ ಬೀಜಗಳನ್ನು ಬಳಸದೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಬಳಸಿ ದೇಶೀಯ ತಳಿಗಳನ್ನು ಬಳಸ್ಕೊಂಡು ಪ್ರಕೃತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದ ರೀತಿಯಲ್ಲಿ ಪ್ರಕೃತಿಗೆ ಪೂರಕವಾಗಿ ವ್ಯವಸಾಯ ಮಾಡ್ತಕ್ಕಂಥದ್ದನ್ನು ನಾವು ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಅಲ್ಲಿ ನಾವು ಯಾಂತ್ರಿಕ ಕೃಷಿ ಜೊತೆಗೆ ವೈಜ್ಞಾನಿಕ ಕೃಷಿ ಅಂತಿದ್ವಿ ಮೆಥಡ್ 1.0ನಲ್ಲಿ. ಆದರೆ ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ನಾವು ಸಾವಯವ ಕೃಷಿ ಮಾಡಿರಿ, ಜೈವಿಕ ಕೃಷಿ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ಯಂತ್ರಗಳನ್ನು ಬಳಸಿ ನೀವು ಕೆಲಸ ಮಾಡಿರಿ ಅಂತಂದ್ರೆ ಯಾಂತ್ರೀಕರಣ ಅಂತಂದಿದ್ವಿ. ಆದರೆ ಇಲ್ಲೇನು ಹೇಳ್ತಾ ಇದ್ವಿ ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ಮಾನವ ಉದ್ಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ರಿ. ಇವತ್ತು ಯಾಂತ್ರೀಕರಣ ಅಂತ ಹೇಳ್ಬಿಟ್ಟು ಯಂತ್ರಗಳ ಕೆಲಸ ಮಾಡಿಸ್ತೀವಿ, ರೋಬೋಗಳ ಕೆಲಸ ಮಾಡಿಸ್ತೀವಿ. ಆದರೆ ಮುಂದೊಂದು ದಿನ ಟೆಕ್ನಾಲಜಿ ಬಿದ್ದೋಗ್ಬೋದು. ಜೊತೆಗೆ ಮನುಷ್ಯನಿಗೆ ನಿರಂತರವಾಗಿ ಕೆಲಸ ಇಲ್ಲದೆ ಹೋದರೆ ಅವನು ಕೆಲಸ ಮಾಡ್ತಿದ್ದಾನಂದರೆ ಮತ್ತೆ ಕೆಲಸಕ್ಕೆ ಬಗ್ಗಬೇಕಂದ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಮಾನವ ಉದ್ಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ರಿ. ಹಿಂದಿನ ಕಾಲದಲ್ಲಿ ಹೇಳೋರು ಈಗ ಮನುಷ್ಯನಿಗೆ ನಿರಂತರವಾಗಿ ಕೆಲಸನೇ ಇಲ್ಲದೆ ಹೋದರೆ ಮನುಷ್ಯ ಮತ್ತೆ ಕೆಲಸಕ್ಕೆ ಹೊಂದ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಈಗೇನು ನೀವು ಸರ್ಕಾರಗಳು ಸಾಕಷ್ಟು ಉಚಿತವಾಗಿರ್ತಕ್ಕಂಥ ಸ್ಕೀಮ್ಗಳನ್ನ ಕೊಡ್ತಾ ಇದ್ದೀರಾ, ಅದು ಮುಂದೆ ಸಾಕಷ್ಟು ತೊಂದರೆ ಆಗುತ್ತೆ. ಮನುಷ್ಯರು ಮೈಬಗ್ಸಿ ಕೆಲಸ ಮಾಡಂಗೆ ಮಾಡಬೇಕು. ಒಂದು ವೇಳೆ ನಿಮ್ಮ ದೇಶದಲ್ಲಿ ಕೆಲಸ ಇಲ್ಲಾಂದರೆ ಒಂದು ಬಾವಿ ತೋಡಿಸ್ರಿ, ಅದೇ ಬಾವಿನ ಮುಚ್ಚಿರಿ, ಅವನಿಗೆ ದುಡ್ಡು ಕೊಡ್ರಿ, ಸುಮ್ಮನೆ ದುಡ್ಡು ಕೊಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ಬಿಟ್ಟು ಹಿಂದಿನ ಕಾಲದಲ್ಲಿ ಹೇಳೋರು. ನಮ್ಮ ಸುಮ್ಕೆ ದುಡ್ಡು ಕೊಡಬಾರ್ದು, ಸುಮ್ಕೆ ಖರ್ಚು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಒಟ್ಟಾರೆಯಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ನಾವು ಮಾನವ ಉದ್ಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ವಿ. ಗ್ರೀನ್ ರೆವಲ್ಯೂಷನ್ 1.0ನಲ್ಲಿ ಯಾಂತ್ರೀಕರಣ, ಯಂತ್ರಗಳ ಕೆಲಸ ಮಾಡಬೇಕು ಅಂತಂದಿದ್ವಿ. ಆದರೆ ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ಮಾನವ ಉದ್ಯೋಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ, ಮನುಷ್ಯರು ಕೆಲಸ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಮಾನವ ಉದ್ಯೋಗಕ್ಕೆ ಅಥವಾ ಹ್ಯೂಮನ್ ಎಂಪ್ಲಾಯ್ಮೆಂಟ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ವಿ. ಜೊತೆಗೆ ಮಳೆ ನೀರು ಕೊಯ್ಲು ತಂತ್ರಜ್ಞಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ವಿ. ಮಣ್ಣು ಮತ್ತು ಭೂ ಸಂರಕ್ಷಣೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ವಿ. ಇಷ್ಟೇ
ಇದೆಲ್ಲನೂ ಕೂಡ ಗ್ರೀನ್ ರೆವಲ್ಯೂಷನ್ 2.0ನ ಮೆಥಡ್. ಒಟ್ಟಾರೆಯಾಗಿ ಗ್ರೀನ್ ರೆವಲ್ಯೂಷನ್ 1.0 ಅದು ತುಂಬ ಸೈಂಟಿಫಿಕ್ ಆಗಿದ್ದರೆ, ಗ್ರೀನ್ ರೆವಲ್ಯೂಷನ್ 2.0 ಇದು ತುಂಬ ಟ್ರೆಡಿಷನಲ್ ಆಗಿದೆ, ಜೊತೆಗೆ ಸಸ್ಟೈನಬಲ್ ಆಗಿದೆ, ಜೊತೆಗೆ ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ತುಂಬ ಪೂರಕವಾಗಿದೆ, ಜೊತೆಗೆ ಮನುಷ್ಯನ ಮೇಲೆ ಯಾವುದೇ ರೀತಿ ಆಗಿರ್ತಕ್ಕಂಥ ಅಡ್ವರ್ಸ್ ಎಫೆಕ್ಟ್ ಬೀರದಂಗೆ ಮನುಷ್ಯನ ಯೋಗಕ್ಷೇಮಕ್ಕೆ, ಜೊತೆಗೆ ದೇಶದ ಪ್ರಗತಿಗೆ, ದೇಶಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೂ ಕೂಡ ತುಂಬ ಪೂರಕವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿದೆ. ಹೀಗೆ ಗ್ರೀನ್ ರೆವಲ್ಯೂಷನ್ 2.0 ಅನ್ನೋದು ಗ್ರೀನ್ ರೆವಲ್ಯೂಷನ್ 1.0ಗೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ ಅನ್ನೋದು. ಇದನ್ನು ಏನು ಗ್ರೀನ್ ರೆವಲ್ಯೂಷನ್ 2.0ನ ಮನಮೋಹನ್ ಸಿಂಗ್ ಅನ್ನೋರು ಕಾಮನಬಿಲ್ಲು ಕ್ರಾಂತಿ ಅಂತ ಹೇಳ್ಬಿಟ್ಟು ಸಮರ್ಥಿಸ್ತಾ ಹೋಗ್ತಾರೆ, ಅಂತ ವರ್ಣಿಸ್ತಾ ಹೋಗ್ತಾರೆ. ಕಾಮನಬಿಲ್ಲು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್ 2.0 ಅದೊಂದು ಕಾಮನಬಿಲ್ಲು ಕ್ರಾಂತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅನ್ನೋರು. ನೆಕ್ಸ್ಟ್ ಇವೆರಡು ಆದ ನಂತರ ಎವರ್ ಗ್ರೀನ್ ರೆವಲ್ಯೂಷನ್, ನಿತ್ಯ ಹರಿದ್ವರ್ಣ ಕ್ರಾಂತಿ ಅನ್ನೋದೊಂದು ಬರುತ್ತೆ. ಇದಕ್ಕೆ ಸ್ವಾಮಿನಾಥನ್ ಅನ್ನೋರು ಸ್ವಾಮಿನಾಥನ್ ಅನ್ನೋರು ಕರೆ ಕೊಡ್ತಾ ಹೋಗ್ತಾರೆ. ಏನು ಸರ್ ಇದಂದರೆ, ಆಹಾರ ಧಾನ್ಯ ಉತ್ಪಾದನೆಯನ್ನು 210 ಮಿಲಿಯನ್ನಿಂದ 420 ಮಿಲಿಯನ್ಗೆ ಹೆಚ್ಚಿಸುವ ಉದ್ದೇಶವನ್ನು ಈ ಎವರ್ ಗ್ರೀನ್ ರೆವಲ್ಯೂಷನ್ ಅನ್ನೋದೊಂದಿದೆ. ಇದರ ಥೀಮ್ ಏನಪ್ಪ ಅಂದರೆ ವೈಜ್ಞಾನಿಕ ತಂತ್ರಜ್ಞಾನ ಮತ್ತು ಸಾವಯವ ಕೃಷಿಗೆ ಪ್ರಾಧಾನ್ಯತೆ. ಬರೀ ವಿಜ್ಞಾನ ತಂತ್ರಜ್ಞಾನ ಆಧಾರದ ಮೇಲೆ ಮಾಡರ್ನ್ ಅಗ್ರಿಕಲ್ಚರ್ನು ಮಾಡಬೇಡ್ರಿ, ಬರೀ ಸಾವಯವ ಕೃಷಿ ಅಂತೇಳ್ಬಿಟ್ಟು ಟ್ರೆಡಿಷನಲ್ ಅಗ್ರಿಕಲ್ಚರ್ನು ಮಾಡಬೇಡ್ರಿ, ಎರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ನಾವು ಕೃಷಿಯನ್ನು ಮಾಡ್ತಾ ಹೋದಾಗ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ನುಗ್ತೀವಿ ಅಥವಾ ಸಾಧಿಸಬಹುದು ಅನ್ನೋ ಒಂದು ಅರ್ಥದಲ್ಲಿ ಎವರ್ ಗ್ರೀನ್ ರೆವಲ್ಯೂಷನ್ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತ ಕೃಷಿ ಮತ್ತು ಸಾವಯವ ಕೃಷಿ ಎರಡಕ್ಕೂ ಕೂಡ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತೆ. ಇಷ್ಟು ಕೂಡ ಎವರ್ ಗ್ರೀನ್ ರೆವಲ್ಯೂಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಒಂದು ಪ್ರಶ್ನೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಆ ಪ್ರಶ್ನೆ ಏನಪ್ಪ ಅಂದರೆ, 1 ಸ್ಟ್ರಾ ರೆವಲ್ಯೂಷನ್ ಎಂಬ ಗ್ರಂಥದ ಕರ್ತೃ ಯಾರು ಅನ್ನೋದು ಡಿಸ್ಪ್ಲೇ ಆಗ್ತಾ ಇದೆ. ಕೀ ಆನ್ಸರ್ ಏನಂತ ನೋಡೋಣ. ಎ ಮಾಸನೋಬು ಪುಕ್ವೋಕೋ, ಬಿ ಜಿಗ್ ಕೈಸರ್, ಸಿ ಅಬ್ದುಲ್ ಕಲಾಂ, ಪೌಲ್ ರೋಮರ್. ಆನ್ಸರ್ ಗೆಸ್ ಮಾಡಿರ್ತೀರ ಅನ್ನೋ ಅಸಂಪ್ಷನ್ ನನಗಿದೆ. 1 ಸ್ಟ್ರಾ ರೆವಲ್ಯೂಷನ್ ಅಥವಾ ಒಂದು ಹುಲ್ಲಿನ ಕ್ರಾಂತಿ ಎಂಬ ಗ್ರಂಥದ ಕರ್ತೃ ಮಾಸನೋಬು ಪುಕ್ವೋಕೋ. ಯಾರು ಸರ್ ಇವರು? ಮಾಸನೋಬು ಪುಕ್ವೋಕೋ ಇವರೇ ಮಾಸನೋಬು ಪುಕ್ವೋಕೋ ಅಂತ ಹೇಳ್ಬಿಟ್ಟು ಕರಿತೀವಿ. ಯಾರು ಸರ್ ಇವರು ಅಂದರೆ ಜಪಾನಿನ ನೈಸರ್ಗಿಕ ಕೃಷಿಯ ಪಿತಾಮಹ. ಈ ಮಾಸನೋಬು ಪುಕ್ವೋಕೋ ಅನ್ನೋರಿಗೆ ಏನು ಹೇಳ್ತಾರೆ ಅಂದರೆ ಒಂದು ಫಿಲಾಸಫಿ ಕೊಡ್ತಾ ಹೋಗ್ತಾರೆ ನಮಗೆ. ಇವತ್ತೇನು ಜೈವಿಕ ಕೃಷಿ ಅಂತೇಳ್ಬಿಟ್ಟು ಏನು ಹಿಂದೆ ಮಾತಾಡ್ದವಲ್ಲ, ಗ್ರೀನ್ ರೆವಲ್ಯೂಷನ್ 2.0ನಲ್ಲಿ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು, ದೇಶೀಯ ತಳಿಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ದವಲ್ಲ, ಅದರ ಬಗ್ಗೆ ಜೈವಿಕ ಕೃಷಿ ಬಗ್ಗೆ, ನೈಸರ್ಗಿಕ ಕೃಷಿ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ ಜಪಾನಿನಲ್ಲೇ ಸಾವಯವ ಕೃಷಿ ಅಥವಾ ಜೈವಿಕ ಕೃಷಿ ಅಥವಾ ನೈಸರ್ಗಿಕ ಕೃಷಿಗೆ ಅಡಿಗಲ್ಲಾಗಿರ್ತಕ್ಕಂಥವ್ರು ಜಪಾನಿನ ನೈಸರ್ಗಿಕ ಕೃಷಿಯ ಪಿತಾಮಹ ಮಾಸನೋಬು ಪುಕ್ವೋಕೋ. ಇವರೊಂದು ಪುಸ್ತಕ ಬರೀತಾರೆ. ಏನಪ್ಪ ಅದಂದರೆ 1 ಸ್ಟ್ರಾ ರೆವಲ್ಯೂಷನ್, ಒಂದು ಹುಲ್ಲಿನ ಕ್ರಾಂತಿ ಅನ್ನೋ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಏನಿದೆ ಅಂದರೆ ಕೃಷಿ ಅಂದರೆ ಏನು, ಕೃಷಿ ಯಾವ ರೀತಿ ಮಾಡಬೇಕು, ನೈಸರ್ಗಿಕ ಕೃಷಿ ಅಂದರೆ ಅದರ ನಿಜವಾದ ಅರ್ಥ ಏನು ಅಂತ ಹೇಳ್ಬಿಟ್ಟು ಜಪಾನಿನಲ್ಲಿ ನೈಸರ್ಗಿಕ ಕೃಷಿಗೆ ಅಡಿಗಲ್ಲಾಕಿರ್ತಕ್ಕಂಥವ್ರು ಈ ಮಾಸನೋಬು ಪುಕ್ವೋಕೋ. ಏನು ಹೇಳ್ತಾರೆ ಅವರು? ದಿ 1 ಸ್ಟ್ರಾ ರೆವಲ್ಯೂಷನ್ ಅನ್ನೋ ಪುಸ್ತಕದಲ್ಲಿ ಏನು ಹೇಳ್ತಾರೆ ಮಾಸನೋಬು ಪುಕ್ವೋಕೋ ಅನ್ನೋದಾದರೆ, ಇವತ್ತು ನಮ್ದು ಹೆಂಗಾಗಿದೆ ಅಂದರೆ, ಇವತ್ತು ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳಿಬಿಟ್ಟು ಇವತ್ತು ನಾವು ವ್ಯವಸಾಯವನ್ನು ಎಷ್ಟೊಂದು ಕಲುಷಿತಗೊಳಿಸಿದ್ದೀವಿ ಅಂದರೆ, ವಿಷಪೂರಿತವಾಗಿ ಮಾಡಿದ್ದೀವಿ, ಭೂಮಿಯನ್ನು ವಿಷ ಮಾಡಿದ್ದೀವಿ, ಬೀಜಗಳನ್ನು ವಿಷ ಮಾಡಿದ್ದೀವಿ. ಒಂದು ಫಿಲಾಸಫಿ ಹೇಳ್ತಾ ಹೋಗ್ತಾರೆ ಈ ಮಾಸನೋಬು ಪುಕ್ವೋಕೋ ಅನ್ನೋರು. ಇವತ್ತು ನಮ್ಮ ಭೂಮಿಗೆ ನಾವೆಲ್ಲನೂ ಕೂಡ ವಿಷ ಬಿತ್ತಾ ಇದ್ದೀವಿ, ಕ್ರಿಮಿನಾಶಕಗಳನ್ನು ಬಿತ್ತಾ ಇದ್ದೀವಿ, ರಸಗೊಬ್ಬರಗಳನ್ನು ಬಿತ್ತಾ ಇದ್ದೀವಿ. ನಾವು ವಿಷ ಭೂಮಿಗೆ ಬಿತ್ತಿದ್ದೀವಿ, ಆದ್ದರಿಂದ ಭೂಮಿಯಿಂದ ವಿಷನೇ ತಿಂತೀವಿ. ನಾವು ತಿನ್ನೋ ಆಹಾರಕ್ಕೂ ನಮ್ಮ ಯೋಚನೆಗಳಿಗೂ ನೇರವಾದ ಸಂಬಂಧ ಇದೆ. ನಾವು ಇವತ್ತು ಯಾಕೆ ಸಮಾಜದಲ್ಲಿ ಭ್ರಷ್ಟಾಚಾರ ಇದೆ ಅಂದರೆ, ನಾವು ತಿನ್ನೋ ಆಹಾರಕ್ಕೂ ನಮ್ಮ ಯೋಚನೆಗಳಿಗೂ ನೇರವಾದ ಸಂಬಂಧ ಇದೆ. ಹಿಂದಿನ ಕಾಲದಲ್ಲಿ ಜನರು ತುಂಬ ಸ್ವಚ್ಛವಾಗಿ ಯೋಚನೆ ಮಾಡ್ತಾಯಿದ್ರು, ಇವತ್ತು ಕಲ್ಮಶವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಕ್ರಿಮಿನಲ್ ಬೇಸ್ ಮೇಲೆ ಇವತ್ತು ಜನರು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ನಾವು ತಿನ್ನೋ ಆಹಾರಕ್ಕೂ ನಮ್ಮ ಯೋಚನೆಗಳಿಗೂ ಸಂಬಂಧ ಇರುತ್ತೆ. ಹಿಂದೆ ಎಲ್ಲರೂ ಕೂಡ ಸ್ವಚ್ಛವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಾ ಇದ್ರು, ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಾ ಇದ್ರು. ಆದ್ದರಿಂದ ಅವರ ಆಲೋಚನೆಗಳು ಕೂಡ, ಅವರ ಥಿಂಕಿಂಗು ಕೂಡ ಆ ರೀತಿ ಇತ್ತು. ಆದರೆ ಇವತ್ತು ಬದಲಾಗಿದೆ. ಇವತ್ತು ನಾವು ಸೈನ್ಸ್ ಅಂತೀವಿ, ಟೆಕ್ನಾಲಜಿ ಅಂತೀವಿ, ಜೊತೆಗೆ ರಸಗೊಬ್ಬರಗಳನ್ನು ಬಳಸಬೇಕಂತೀವಿ, ಹೈಬ್ರಿಡ್ ಬೀಜಗಳನ್ನು ಬಳಸಬೇಕಂತೀವಿ, ರಾಸಾಯನಿಕಗಳನ್ನು ಬಳಸಬೇಕಂತೀವಿ, ಕ್ರಿಮಿನಾಶಕಗಳನ್ನು ಬಳಸಿ ಇವತ್ತು ವ್ಯವಸಾಯ ಮಾಡಬೇಕಂತ ಹೇಳ್ಬಿಟ್ಟು ಇದೇ ಒಂದು ದೊಡ್ಡ ಮಾಡಲಾಗಿ ಇಟ್ಕೊಂಡು ನಾವು ಇವತ್ತು ವ್ಯವಸಾಯ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಭೂಮಿಯನ್ನು ಎಲ್ಲ ಕ್ರಿಮಿನಾಶಕಗಳನ್ನು, ರಸಗೊಬ್ಬರಗಳನ್ನು, ರಾಸಾಯನಿಕಗಳನ್ನು ಭೂಮಿಗೆ ಕೊಟ್ಟು ಭೂಮಿಯನ್ನು ನಾವು ಕಲ್ಮಶ ಮಾಡಿದ್ದೀವಿ. ಆ ಕಲ್ಮಶ ಭೂಮಿಯಿಂದ ನಾವು ಬೆಳೀತಕ್ಕಂಥ ಆಹಾರನೂ ಕೂಡ ಕಲ್ಮಶವಾಗಿದೆ. ಆದ್ದರಿಂದ ಇದು ತಪ್ಪು, ವ್ಯವಸಾಯ ಮಾಡ್ತಕ್ಕಂಥ ವಿಧಾನ ಹೀಗಲ್ಲ ಅಂತ ಹೇಳ್ಬಿಟ್ಟು ಅದು ಜಪಾನಿನ ಒಂದು 1 ಸ್ಟ್ರಾ ರೆವಲ್ಯೂಷನ್ ಅನ್ನೋ ಒಂದು ಪುಸ್ತಕದಲ್ಲಿ ಕೃಷಿ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆತ ಸ್ಪಷ್ಟವಾಗಿ ತೋರಿಸ್ತಾ ಹೋಗ್ತಾನೆ. ಇವತ್ತಾಗಿರ್ತಕ್ಕಂಥದ್ದು ಅದೇ ರೀತಿಯೇ.
ಇವತ್ತು ನಾವು ಕಲ್ಮಶಗಳನ್ನು ರಸಗೊಬ್ಬರಗಳಿಂದ ರಾಸಾಯನಿಕಗಳಿಂದ ಬಳಸಿ ಉತ್ಪಾದಿಸಿರ್ತಕ್ಕಂಥ ಆಹಾರವನ್ನು ನಾವು ಸೇವಿಸ್ತಾ ಇದ್ದೀವಿ. ಇವತ್ತು ಯಾಕೆ ಮನುಷ್ಯರಿಗೆ 60 ವರ್ಷಕ್ಕೆ ಇವತ್ತು ನಮ್ಮದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಮುಗಿತಾ ಇದೆ, 65 ಅಂತೀವಿ, 68 ಅಂತೀವಿ, 70 ಅಂತೀವಿ. ಹಿಂದಿನ ಕಾಲದಲ್ಲಿ 120 150 ವರ್ಷ ತನಕ ಬದುಕ್ತಾ ಇದ್ರಂದರೆ ಅವ್ರು ತಿಂತಕ್ಕಂಥ ಆಹಾರ ಆ ರೀತಿ ಇತ್ತು. ಆದರೆ ಇವತ್ತು ನಾವು ಮಾಡರ್ನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಹೆಚ್ಚು ಇಳುವರಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ರೀತಿ ವಾಮಾಚಾರ ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಆಧುನಿಕ ಕೃಷಿ ಅನ್ನೋದೇನಿದೆ ಇದು ಒಂದು ರೀತಿ ಮಾನವನ ಮೇಲೆ ನಡೀತಾ ಇರ್ತಕ್ಕಂಥ ಒಂದು ವಾಮಾಚಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತಾರೆ. ಇದು ಪ್ರಕೃತಿಯಲ್ಲಿ ಹುಟ್ಟಿದೀವಾದ್ರಿಂದ ಪ್ರಕೃತಿಗೆ ಪೂರಕವಾಗಿರ್ಬೇಕು. ನಾವು ಅಗ್ರಿಕಲ್ಚರ್ ಇಸ್ ಎಕೋ ಫ್ರೆಂಡ್ಲಿ ಆಗಿರಬೇಕು. ಅಗ್ರಿಕಲ್ಚರ್ ಇವತ್ತು ಎಕೋ ಫ್ರೆಂಡ್ಲಿ ಆಗಿರಬೇಕು. ಆದರೆ ದುರಾದೃಷ್ಟವಶಾತ್ ಇವತ್ತು ಪ್ರಪಂಚದಾದ್ಯಂತನೂ ಕೂಡ ಇವತ್ತು ಸೈಂಟಿಫಿಕ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಈ ಸಾವಯವ ಕೃಷಿ ಅಂತಕ್ಕಂಥ ಇವತ್ತು ಕಣ್ಮರೆ ಆಗಿತ್ತು. ಆದರೆ ಇತ್ತೀಚೆಗೆ ಅದು ಮತ್ತೆ ಅದರ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದೆ ಅನ್ನೋದು. ಈ ಜಪಾನಿನ ನೈಸರ್ಗಿಕ ಕೃಷಿಯ ಪಿತಾಮಹನಾಗಿರ್ತಕ್ಕಂಥ ಈ ಮಾಸನೋಬು ಫುಕುವೋಕ ಅನ್ನೋರೇನಿದ್ದಾರೆ, ಇವ್ರು ಯಾವ ರೀತಿ ವ್ಯವಸಾಯ ಮಾಡ್ತಾ ಇದ್ರಪ್ಪ ಅಂದರೆ, ಇವತ್ತೇನು ನಾವು ಭತ್ತ ನಾಟಿ ಮಾಡಿದ್ದೀವಿ ಅಂದರೆ ಅದರ ಬುಡಕ್ ಸಮೇತ ಕೊಯ್ಕೊಂಡ್ಬಿಟ್ಟು ಭತ್ತವನ್ನು ನಾವು ತಗೊಂಡು ಹುಲ್ಲನ್ನು ಮಾರ್ತೀವಿ ಅಥವಾ ದನಗಳಿಗೆ ಹಾಕ್ತೀವಿ. ಆದರೆ ಈ ಜಪಾನಿನ ನೈಸರ್ಗಿಕ ಕೃಷಿಯ ಪಿತಾಮಹನಾಗಿರ್ತಕ್ಕಂಥ ಮಾಸನೋಬು ಫುಕುವೋಕ ಏನು ಮಾಡ್ತಿದ್ರಪ್ಪ ಅಂದರೆ, ಭತ್ತ ಇದೆ ಅಂದರೆ ಅದರ ತೆನೆ ಮಾತ್ರ ಕೊಯ್ಕೊಳ್ತಾ ಇದ್ದ, ಹುಲ್ಲೆಲ್ಲ ಹಂಗೆ ಬಿಡ್ತಾ ಇದ್ದ. ಆ ಹುಲ್ಲಿನಲ್ಲೇ ಏನಾದರೂ ಮತ್ತೆ ಬೇರೆ ಬೀಜಗಳನ್ನು ಚೆಲ್ತಾ ಇದ್ದ. ಮಳೆ ಬಂದ ಮೇಲೆ ಆ ಹುಲ್ಲೆಲ್ಲ ಬೀಜಗಳ ಮೇಲೆ ಹಂಗೆ ಮಲಗಿಬಿಡೋದು. ಆಮೇಲೆ ಮೊಳಕೆ ಹೊಡೆದ್ಬಿಟ್ಟು ಕಾಳು ಬಂದು ಮತ್ತೆ ಬೆಳೆ ಬಂದುಬಿಡೋದು. ಅಂದರೆ ಭೂಮಿಗೆ ಘಾಸಿಗೊಳಿಸಿದ ರೀತಿಯಲ್ಲಿ ವ್ಯವಸಾಯವನ್ನು ಮಾಡ್ತಾಯಿದ್ರು. ಅದಕ್ಕೆ ಮಾಸನೋಬು ಫುಕುವೋಕ ಒಂದು ಕಡೆಗೆ ಹೇಳ್ತಾ ಹೋಗ್ತಾರೆ, ನಾವು ಮಾಡ್ತಕ್ಕಂಥ ಕೃಷಿ ವಿಧಾನಕ್ಕೂ ನಮ್ಮ ಆಹಾರಕ್ಕೂ ಸಂಬಂಧ ಇದೆ, ನಮ್ಮ ಆಹಾರಕ್ಕೂ ಮತ್ತು ಅದನ್ನು ಸೇವಿಸ್ತಕ್ಕಂಥ ಮನುಷ್ಯರಿಗೂ ಸಂಬಂಧ ಇದೆ. ಅಂಥ ಆಹಾರವನ್ನು ಸೇವಿಸಿರ್ತಕ್ಕಂಥ ಮನುಷ್ಯರಿಗೂ ಮತ್ತು ಸಮಾಜದ ಯೋಗಕ್ಷೇಮಕ್ಕೂ ಕೂಡ ನೇರವಾಗಿರ್ತಕ್ಕಂಥ ಸಂಬಂಧ ಇದೆ ಅಂತಕ್ಕಂಥ. ಅಂದರೆ ಸಮಾಜದ ಯೋಗಕ್ಷೇಮ ಅನ್ನೋದು ವ್ಯವಸಾಯದ ಮಾದರಿ ಆಧಾರದ ಮೇಲೆ ನಿಂತಿದೆ ಅನ್ನೋ ಒಂದು ಅರ್ಥದಲ್ಲಿ ಈ ಮಾಸನೋಬು ಫುಕುವೋಕ ಅಂತಕ್ಕಂಥವ್ರು ಹೇಳ್ತಾ ಹೋಗ್ತಾರೆ. ಒಟ್ಟಾರೆಗೆ ಭೂಮಿಗೆ ಘಾಸಿಗೊಳಿಸದೆ, ಭೂಮಿಯನ್ನು ನೇಗಿಲಿಂದ ಅವರು ಉಳುಮೆ ಮಾಡ್ದಲೇ ವ್ಯವಸಾಯವನ್ನು ಮಾಡಿಬಿಟ್ಟು ಸಾವಯವ ಕೃಷಿಯನ್ನು ಮಾಡಿಬಿಟ್ಟು ಜಪಾನಿನ ಸಾವಯವ ಕೃಷಿಯ ಪಿತಾಮಹ ಅಥವಾ ನೈಸರ್ಗಿಕ ಕೃಷಿಯ ಪಿತಾಮಹ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ತಗೊಂಡ್ರು ಅಂತಕ್ಕಂಥದ್ದು. ಇಷ್ಟು ಕೂಡ 1 ಸ್ಟಾರ್ ರೆವಲ್ಯೂಷನ್ ಅನ್ನೋ ಒಂದು ಪುಸ್ತಕಕ್ಕೆ ಸಂಬಂಧಿಸಿದಂತೆ ಇಷ್ಟು ಕೂಡ ಗ್ರೀನ್ ರೆವಲ್ಯೂಷನ್ 1.0, ಗ್ರೀನ್ ರೆವಲ್ಯೂಷನ್ 2.0 ಆ್ಯಂಡ್ ಎವರ್ ಗ್ರೀನ್ ರೆವಲ್ಯೂಷನ್ ಇಷ್ಟೆಲ್ಲನೂ ಕೂಡ ಗ್ರೀನ್ ರೆವಲ್ಯೂಷನ್ಗಳಿಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಅದರ್ ಮೇಜರ್ ಎಕನಾಮಿಕ್ ರೆವಲ್ಯೂಷನ್ಸ್ ಸಿಂಪಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. 1 to 2 ಮಾರ್ಕ್ಸ್ಗೆ ಡೈರೆಕ್ಟ್ ಕ್ವಶನ್ಸ್ ಇವು, ತೀರಿ ಎಕ್ಸ್ಪ್ಲನೇಷನ್ ಬೇಡ ಅನಿಸುತ್ತೆ. ರೆಡ್ ರೆವಲ್ಯೂಷನ್, ಅದನ್ನು ಕೆಂಪು ಕ್ರಾಂತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರ ಬೆಳೆಗಳು ಯಾವ್ಯಾವಪ್ಪ ಅಂದರೆ ಟೊಮೊಟೊ ಮತ್ತು ಮಾಂಸ. ಭಾರತದಲ್ಲಿ ಭಾರತ ಎರಡನೇ ಸ್ಥಾನ ಆಗಿದೆ. ಮಾಂಸ ಉತ್ಪಾದನೆಯಲ್ಲಿ ಭಾರತ 1ನೇ ಸ್ಥಾನದಲ್ಲಿದೆ. ಇನ್ನು ವೈಟ್ ರೆವಲ್ಯೂಷನ್, ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಈ ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದರೆ ವರ್ಗೀಸ್ ಕುರಿಯನ್ ಅನ್ನೋರನ್ನ ನಾವು ಶ್ವೇತ ಕ್ರಾಂತಿ ಅಥವಾ ಬಿಳಿ ಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ನ ಫಾದರ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಈ ವರ್ಗೀಸ್ ಕುರಿಯನ್ ಏನಪ್ಪ ಅಂದರೆ ಇವರು ಗುಜರಾತ್ನಲ್ಲಿ ಒಂದು ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಈ ಒಂದು ರೆವಲ್ಯೂಷನ್ ಅಥವಾ ವೈಟ್ ರೆವಲ್ಯೂಷನ್ಗೆ ಇವರು ನಾಂದಿ ಆಡಿದ್ರಪ್ಪ ಅಂದರೆ, ಒಬ್ಬ ಬ್ರಿಟನ್ನಿನ ಅಧಿಕಾರಿ ಭಾರತದ ಹಾಲಿನ ಬಗ್ಗೆ ತುಂಬ ಹೀನಾಯವಾಗಿ ಮಾತಾಡ್ತಾ ಹೋಗ್ತಾನೆ. ಭಾರತದ ಹಾಲು ನಮ್ಮ ಬ್ರಿಟನ್ನಿನ ನೀರಿಗೆ ಸಮ ಅಂದ್ಬಿಡ್ತಾನೆ. ಇದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ವರ್ಗೀಸ್ ಕುರಿಯನ್ ತಾನೇನು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟು ಏನಾದರೂ ಮಾಡಿ ಭಾರತದ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚು ಮಾಡಬೇಕು, ಹಾಲಿನ ಉತ್ಪಾದನೆಯನ್ನು ಕ್ವಾಲಿಟಿ ಮಾಡಬೇಕು ಅಥವಾ ಹಾಲಿನ ಉತ್ಪಾದನೆಯಲ್ಲಿ ಕ್ರಾಂತಿಯನ್ನು ಮಾಡಬೇಕಂತ ಹೇಳ್ಬಿಟ್ಟು ಆತ 1 ಬಿಲಿಯನ್ ಲೀಟರ್ ಅಥವಾ ಬಿಲಿಯನ್ ಲೀಟರ್ ಐಡಿಯಾನೊಂದಿಗೆ ಗುಜರಾತ್ನಲ್ಲಿ ಒಂದು ಡೈರಿಯನ್ನು ಓಪನ್ ಮಾಡ್ತಾರೆ. ಡೈರಿಯನ್ನು ಓಪನ್ ಮಾಡಿ ಹಾಲಿನ ಉತ್ಪಾದನೆಯಲ್ಲಿ ವಿಜ್ಞಾನ ತಂತ್ರಜ್ಞಾನ ಅಳವಡಿಸೋದ್ರೊಂದಿಗೆ ಹಾಲಿನ ಉತ್ಪಾದನೆಯಲ್ಲಿ ರೆವಲ್ಯೂಷನ್ ಮಾಡ್ತಾನೆ ಹೋಗ್ತಾರೆ. ಅದನ್ನೇ ನಾವು ಆಪರೇಷನ್ ಫ್ಲಡ್ ಅಂತ ಹೇಳ್ಬಿಟ್ಟು ಕರಿತಾನೂ ಕೂಡ ಹೋಗ್ತೀವಿ. ಒಟ್ಟಾರೆಯಾಗಿ ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಅಂತಕ್ಕಂಥದ್ದು ಹಾಲು ಉತ್ಪಾದನೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಇಡೀ ಜಗತ್ತಿನಲ್ಲಿ ಇವತ್ತು ಭಾರತ ಹಾಲು ಉತ್ಪಾದನೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ಯೆಲ್ಲೋ ರೆವಲ್ಯೂಷನ್, ಹಳದಿ ಕ್ರಾಂತಿ, ಆಹಾರ ತೈಲ, ಖಾದ್ಯ ತೈಲಕ್ಕೆ ಸಂಬಂಧಿಸಿದಂತೆ. ಗ್ರೇ ರೆವಲ್ಯೂಷನ್, ಬೂದಿ ಕ್ರಾಂತಿ, ರಸಗೊಬ್ಬರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಬ್ಲೂ ರೆವಲ್ಯೂಷನ್, ನೀಲಿ ಕ್ರಾಂತಿ, ಮತ್ಸ್ಯೋದ್ಯಮ. ಬ್ಲಾಕ್ ರೆವಲ್ಯೂಷನ್, ಕಪ್ಪು ಕ್ರಾಂತಿ, ಕಲ್ಲಿದ್ದಲು, ಪೆಟ್ರೋಲಿಯಂಗೆ ಸಂಬಂಧಿಸಿರ್ತಕ್ಕಂಥದ್ದು. ಗೋಲ್ಡನ್ ರೆವಲ್ಯೂಷನ್, ಸುವರ್ಣ ಕ್ರಾಂತಿ, ತರಕಾರಿ ಮತ್ತು ಹಣ್ಣು ಹೂವು ತೋಟಗಾರಿಕೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಸಿಲ್ವರ್ ರೆವಲ್ಯೂಷನ್, ರಜತ ಕ್ರಾಂತಿ, ಮೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು. ರೌಂಡ್ ರೆವಲ್ಯೂಷನ್, ದುಂಡು ಕ್ರಾಂತಿ, ಆಲೂಗಡ್ಡೆಗೆ ಸಂಬಂಧಿಸಿರೋದು. ಪಿಂಕ್ ರೆವಲ್ಯೂಷನ್, ಗುಲಾಬಿ, ಸೀಗಡಿ, ಕೋಸ್ಟಲ್ ಏರಿಯಾ ಫುಡ್ ಇದು, ಈರುಳ್ಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಗೋಲ್ಡನ್ ಥ್ರೆಡ್ ರೆವಲ್ಯೂಷನ್, ಸುವರ್ಣ ನಾರು ಕ್ರಾಂತಿ, ಸೆಣಬಿಗೆ ಸಂಬಂಧಿಸಿರೋದು. ಸಿಲ್ವರ್ ಥ್ರೆಡ್ ರೆವಲ್ಯೂಷನ್, ಬೆಳ್ಳಿ ನಾರು ಕ್ರಾಂತಿ, ಹತ್ತಿಗೆ ಸಂಬಂಧಿಸಿರೋದು. ಬ್ರೌನ್ ರೆವಲ್ಯೂಷನ್, ಕಂದು ಕ್ರಾಂತಿ, ಚರ್ಮೋದ್ಯಮಕ್ಕೆ ಸಂಬಂಧಿಸಿರೋದು. ಇಷ್ಟು ಸ್ನೇಹಿತರೆ ಎಕನಾಮಿಕ್ ರೆವಲ್ಯೂಷನ್ಗೆ ಸಂಬಂಧಿಸಿದಂತೆ. ಮುಂದಿನ ವಿಡಿಯೋದಲ್ಲಿ ಪ್ರಿಯಾಂಬಲ್ ಆಫ್ ದಿಸ್ ಕಂಟ್ರಿ ಕಾನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ, ಜೊತೆಗೆ ಬ್ಯಾಕ್ವರ್ಡ್ ಕ್ಲಾಸ್ ಮೂವ್ಮೆಂಟ್ಸ್ ಆ್ಯಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್ ಇನ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಡಿಸ್ಕಸ್ ಮಾಡೋ ಪ್ರಯತ್ನ ಮಾಡೋಣ. ಇಂಗ್ಲೀಷ್ಗೆ ತುಂಬ ಡಿಮ್ಯಾಂಡ್ ಮಾಡ್ತಾಯಿದ್ದೀರಾ. ಕೋವಿಡ್ ಪ್ರಯುಕ್ತ ನಾವು ನಿಮ್ಮ ಟಾರ್ಗೆಟ್ಗೆ ರೀಚ್ ಆಗಲಿಲ್ಲ. ಶಾರ್ಟ್ಲಿ ವಿ ವಿಲ್ ಕಮ್ ಆ್ಯಂಡ್ ಕಂಪ್ಲೀಟ್ ಹೋಲ್ ಇಂಗ್ಲೀಷ್ ಕ್ಲಾಸಸ್ ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.